ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೀಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್ಥಂ ಸರ್ವಭೂತಹೃದಯಂ ಮುನಿಮಾನತೋऽಸ್ಮಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರುನ್ಮಮ. ಸ್ವಸ್ತ್ಯಸ್ತ್ವಾಷೇಢತಾಂ ಅಖಿಲಸನ್ಮಂಗಲಾನಿ ಭವಂತು. ವ್ಯಾಸಾವತಾರೇ ನಿಹತಸ್ತ್ವಯಾಯಃ ಕಲಿಸ್ಸುಶಾಸ್ತ್ರೋಕ್ತಿಭಿರೇವ ಚಾದ್ಯ. ಶುತ್ವಾ ತದುಕ್ತೀಃ ಪುರುಷೇಷು ತಿಷ್ಠನ್ನಿಷಚ್ಚಕಾರೇವ ಮನಸ್ತ್ವಯೀಶ. ಈಶಚ್ಚಕಾರೇವ ಮನಸ್ತ್ವಯೀಶ. ಕೃಷ್ಣಾವತಾರದ ಮುಂಚೆ ಬ್ರಹ್ಮಾದಿಗಳು ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ವೇದವ್ಯಾಸ ರೂಪದಿಂದ ದೇವರು ಅವತಾರ ಮಾಡಿ ಸಚ್ಚಾಸ್ತ್ರವನ್ನು ರಚನೆ ಮಾಡಿ ಬ್ರಹ್ಮಸೂತ್ರಗಳನ್ನು ಹಾಗೂ ಇತಿಹಾಸ ಪುರಾಣಗಳನ್ನು ಉಪದೇಶ ಮಾಡಿದರು ಸಜ್ಜನರಿಗೆ. ಸಜ್ಜನರಿಗೆ ಭಗವಂತನ ಸರ್ವೋತ್ತಮತ್ವದ ಜ್ಞಾನ ಆಯಿತು. ಅವರಿಗೆ ಇದ್ದ ಅಜ್ಞಾನಾದಿಗಳು ಹಾಗೂ ವಿಪರೀತ ಜ್ಞಾನ ಹೋಯ್ತಲ್ಲ, ಅದೇ ಕಲಿಯ ನಾಶ ಅಂತ ಆಚಾರ್ಯರಂತಾರೆ. ಒಬ್ಬನಿಗೆ ಸರಿಯಾದ ರೀತಿಯ ಉಪದೇಶವನ್ನು ಮಾಡಿ ತತ್ವಜ್ಞಾನದ ಮಾರ್ಗದಲ್ಲಿ ಅವನನ್ನು ತಂದಿಟ್ಟರೆ ಅವನಲ್ಲಿದ್ದ ಕಲಿಯನ್ನು ಹೊಡೆದೋಡಿಸೋದು ಅಂತ. ವ್ಯಾಸಾವತಾರೇ ನಿಹತಸ್ತ್ವಯಾಯ ಕಲಿಹಿ. ಒಳ್ಳೆ ಶಾಸ್ತ್ರದ ಉಕ್ತಿಗಳಿಂದ ನಾನಾ ತರಹದ ಯುಕ್ತಿಗಳಿಂದ ನೀನು ಎಲ್ಲರಲ್ಲಿದ್ದ ಅಜ್ಞಾನ ವಿಪರೀತ ಜ್ಞಾನವನ್ನು ವೇದವ್ಯಾಸ ರೂಪದಿಂದ ಓಡಿಸ್ದಿ. ಶುತ್ವಾ ತದುಕ್ತೀಃ ಪುರುಷೇಷು ತಿಷ್ಠನ್ ಈಶಚ್ಚಕಾರೇವ ಮನಸ್ತ್ವಯೀಶ. ಯಾವಾಗ ನೀನು ಅಲ್ಲಿಂದ ಓಡಿಸ್ದ್ಯೋ, ಓಡಿಸಿದ ಮೇಲೆ ಕಲಿ ಈಗ ಜನರಲ್ಲಿ ನಿಂತ್ಯಾನೆ. ಎಲ್ಲರಲ್ಲಿ ನಿನ್ನ ಉಪದೇಶವನ್ನು ಕೇಳಿ ಅವನಿಗೂ ಸ್ವಲ್ಪ ನಿನ್ನಲ್ಲಿ ಭಕ್ತಿ ಬರುವಂತೆ ಆಗಿಬಿಟ್ಟಿದೆ. ಅದಾಗಬಾರದು, ಅವನು ಅಯೋಗ್ಯ. ಅದಕ್ಕೆ ತಿಷ್ಠನ್ ಈಶಚ್ಚಕಾರೇವ ಮನಸ್ತ್ವಯೀಶ. ನಿನ್ನಲ್ಲಿ ಈಶತ್ ಸ್ವಲ್ಪ ಮನಸ್ಸನ್ನು ಮಾಡಿದಂತೆ ಕಾಣಿಸ್ತಾ ಇದೆ, ಅದಾಗಬಾರದು, ಅವನು ಅಯೋಗ್ಯ. ಹಾಗಾಗಿ ಭಗವಂತ ನೀನೇನಾದರೂ ವ್ಯವಸ್ಥೆಯನ್ನು ಮಾಡು. ಇಷ್ಟಲ್ಲದೆ ರಾಮಾವತಾರದಲ್ಲಿ ಕೊಂದಂತಹ ಇಬ್ಬರು ರಾಕ್ಷಸರು ಏನಿದ್ರು, ಕುಂಭಕರ್ಣ ಹಾಗೂ ರಾವಣ, ಅವರು ಪುನಃ ಹುಟ್ಟ್ಯಾರೆ. ಯೇ ಕೇಶವತ್ವದ್ಬಹುಮಾನಯುಕ್ತಸ್ತಥೈವ ವಾಯು ನಹಿತೆ ತಮೋಂಧಂ ಯೋಗ್ಯ ಪ್ರಮೇಟ್ಟುಂ ತದತೋ ಹಿ ಮಾರ್ಗಾಚ್ಚಾಲ್ಯಾಸ್ತ್ವಯ ಜನಯಿತ್ವೈವ ಭೂಮೌ. ನೋಡು, ರಾಮಾವತಾರದಲ್ಲಿ ಆ ಕೊಂದ ರಾಕ್ಷಸರು ಅತ್ಯಂತ ಪಾಪಿಷ್ಠರು. ನಿನ್ನ ಹಾಗೂ ಹನುಮಂತನ ಬಲವನ್ನು ಕಂಡು ಅವರಿಗೆ ಒಂದು ತೀರ್ಮಾನ ಆಗಿದೆ. ಭಗವಂತನಷ್ಟು ಸಮರ್ಥರು ಯಾರೂ ಇಲ್ಲ, ಅದನ್ನು ಬಿಟ್ಟರೆ ವಾಯುದೇವರೇ ಸಮರ್ಥರು ಅಂತ. ಇದು ಯಥಾರ್ಥ ಜ್ಞಾನ, ಅದು ಅವ್ರಿಗೆ ಆಗಬಾರದು. ಇಷ್ಟೇ ಅಲ್ಲ, ಏಕೇಶವತ್ ತದ್ಬಹುಮಾನಯುಕ್ತ. ನಿನ್ನಲ್ಲಿ ಮುಖ್ಯ ಪ್ರಾಣನಲ್ಲಿ ಯಾರಿಗೆ ಮಹತ್ವ ಬುದ್ಧಿ ಇದೆ ಅವರು ಎಂದೂ 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 ದುರ್ಗತಿ ಆಗೋದಿಲ್ಲಂತೆ. ಪರಮಾತ್ಮನ ಸರ್ವೋತ್ತಮತ್ವ ಜ್ಞಾನ
ವಾಯುದೇವರು ಜೀವೋತ್ತಮ ಅನ್ನುವ ಜ್ಞಾನ ಇದೆ. ಅದು ಹೇಗೆ ಏನು ಎತ್ತ ಅದು ಬೇರೆ. ವಾಯುದೇವರು ಜೀವೋತ್ತಮರು, ಭಗವಂತ ಸರ್ವೋತ್ತಮ ಅನ್ನುವ ಜ್ಞಾನ ಇದೆ ಅಂತಾದರೆ ಅವರಿಗೆ ದುರ್ಗತಿ ಆಗೋದಿಲ್ಲ. ಆಚಾರ್ಯರಂತಾರೆ ಸಜ್ಜನರಿಗೆ ಇದು ಭೂಷಣ, ಅಯೋಗ್ಯರಿಗೆ ಇದು ಭೂಷಣ ಅಲ್ಲ. ಹಾಗಾಗಿ ಏಕೇಶವತ್ ತದ್ಬಹುಮಾನಯುಕ್ತ ತಥೈವ ವಾಯು ನಹಿತೆ ತಮೋಂಧಂ. ಅವರಿಗೆ ಅಂಧಂತಮಸ್ಸಂತೂ ಸರ್ವಥಾ ಇಲ್ಲ. ಅದು ಪುನರಾವೃತ್ತಿ ಇಲ್ಲದ ಲೋಕ ಅಂಧಂತಮಸ್ಸು. ವಾಯುದೇವರಿಗೆ ಸ್ವಲ್ಪ, ವಾಯುದೇವರಲ್ಲಿ ಚೂರು ಭಕ್ತಿ ಇದ್ದರೂ, ನಾವು ವಾಯುಸ್ತುತಿಯಲ್ಲಿ ದಿನ ಪ್ರಾರ್ಥನೆಯನ್ನು ಮಾಡ್ತೀವಿ ನೋಡ್ರಿ, ವಾಯುದೇವರ ಸ್ತೋತ್ರವನ್ನು ಮಾಡ್ತಾ, ಹೇ ಭಗವಂತ ವಾಯುದೇವ, ನಿನ್ನಲ್ಲಿ ಯಾರು ಉದಾಸೀನ ಮಾಡ್ತಾರೆ ಅವರಿಗೆ ತೊಂದರೆ ಆಗತ್ತೆ. ಆದರೆ ನಿನ್ನನ್ನು ತಿರಸ್ಕಾರ ಮಾಡಿ ಪರಮಾತ್ಮನ ಸರ್ವೋತ್ತಮತ್ವವನ್ನು ತಿರಸ್ಕಾರ ಮಾಡಿದವರಿಗೆ ಏನು ದುರ್ಗತಿ ಆಗತ್ತೆ, ಅಂಥ ದುರ್ಗತಿ ಎಂದೂ ಆಗೋದಿಲ್ಲ ಅಂಥೇಳಿ, ಹಾಗಾಗಿ ಅವರಿಗೆ ದುರ್ಗತಿ ಆಗಬೇಕು. ಅಂಧಂತಮಸ್ಸಿಗೆ ಎಲಿಜಿಬಲ್ ಯಾರೋ ಅವರು ಹೋಗಬೇಕು. ಆದ್ದರಿಂದ ನೀನು ಅವತಾರ ಮಾಡಬೇಕು ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಕಲಿ ಮೊದಲಾದ ಅಸುರರೇ ಅಂಧಂತಮಸ್ಸಿನಲ್ಲಿ ಬೀಳಬೇಕು, ವಾಯುವಿನಲ್ಲಿ ನಿನ್ನಲ್ಲಿ ದ್ವೇಷವನ್ನು ಮಾಡಬೇಕು. ಹತೌಚಯೌ ರಾವಣ ಕುಂಭಕರ್ಣೌ ತ್ವದಾ ತ್ವದೀಯೌ ಪ್ರತಿಹಾರ ಪಾಲೌ ಮಹಾಸುರಾವೇಶಯುತೌ ಹಿ ಶಾಪಾತ್ ತ್ವಯೈವ ತಾವದ್ಯ ವಿಮೋಚನೀಯೋ. ದ್ವಾರಪಾಲಕರು, ನಿನ್ನ ಮನೆ ದ್ವಾರಪಾಲಕರು ಜಯ ವಿಜಯರು ಅವರು ಅಸುರರಾಗಿ ಹುಟ್ಟಿದ್ರು. ಅವರಲ್ಲಿ ವಿಶೇಷವಾಗಿ ಅಸುರರು ಸೇರಿಕೊಂಡ್ಯಾರು. ಆ ಜಯ ವಿಜಯರನ್ನು, ಅಸುರರ ಸಂಪರ್ಕವನ್ನು ಬಿಡಿಸಿ ಅವರನ್ನು ಉದ್ಧಾರ ಮಾಡ್ತೀನಿ, ನೀನೇ ಮಾತು ಕೊಟ್ಟಿದೆ, ನಾನೇ ಬಂದು ಅವರನ್ನು ಸಂಹಾರ ಮಾಡ್ತೀನಿ. ಇದು ಕಡೆ ಅವತಾರ ಅವ್ರದ್ದು. ಶಿಶುಪಾಲ ದಂತಭಕ್ತರ ಸಂಹಾರ ಆಗಿಬಿಟ್ರೆ ಅವರಿಗೆ ಮತ್ತೆ ತೊಂದರೆ ಇಲ್ಲ, ಮೂಲ ರೂಪದಲ್ಲಿ ಆರಿಜನ್ಗೆ ಹೋಗಿ ಸೇರ್ಕೋತಾರೆ. ದಯಮಾಡಿ ಅದನ್ನೆಲ್ಲ ವ್ಯವಸ್ಥೆ ಮಾಡಬೇಕು. ಇಷ್ಟೇ ಅಲ್ಲ, ಹಿರಣ್ಯಕಶ್ಯಪು ಹಿರಣ್ಯಾಕ್ಷ ಅವರ ಅಂಧಂತಮಸ್ಗೂ ಹೋಗಬೇಕು, ಜಯ ವಿಜಯರು ಪುನಃ ಅವರ ಮಂದಿರಕ್ಕೆ ಹೋಗಬೇಕು. ಆವಿಶ್ಯಯೋ ಬಲಿಮಂಜಶ್ಚಕಾರ. ಬಲಿಯಲ್ಲಿ ಒಬ್ಬ ಬಲಿ ಅನ್ನುವ ಅಸುರ ಇದ್ದ. ಬಲಿಚಕ್ರವರ್ತಿ ವಾಸ್ತವಿಕವಾಗಿ ಅವನೊಬ್ಬ ಕರ್ಮಜ ದೇವತೆ. ಆದರೆ ಆ ಬಲಿಯಲ್ಲಿ ಬಲಿ ಅನ್ನುವ ಒಬ್ಬ ಅಸುರ ಇದ್ದಾನೆ. ಅದನ್ನೇ ಅಂತಾರೆ, ಆ ಬಲಿ ಅನ್ನುವ ಅಸುರ ಏನು ಮಾಡಿದಾನೆ, ಅವನು ಸಾಲ್ವಾ ಅನ್ನುವ ಹೆಸರಿನಿಂದ ಈಗ ಹುಟ್ಟ್ಯಾನ. ಬಲಿಯಲ್ಲಿ ಬಲಿ ಅನ್ನುವ ಅಸುರ ಏನಿದ್ದ ಅವನು ಈಗ ಸಾಲ್ವಾ ಅಂತ ಹುಟ್ಟ್ಯಾನ. ಬಲಿ ಯೋಗ್ಯನೇ. ಅವನ ಆವೇಶದಿಂದ ಅವನು ಸ್ವಲ್ಪ ತಲೆಹರಟೆಯನ್ನು ಮಾಡಿದ್ದು. ಮಾಯಾಮಯಂ ತೇನ ವಿಮಾನಮಗ್ರಂ ಅಭಿದ್ಯಮಪ್ತಂ ಸಕಲೈರ್ಗಿರೀಶಾತ್ ವಿದ್ರಾವಿತೋಯೋ ಬಹುಶಸ್ತ್ವಯೈವ ರಾಮಸ್ವರೂಪೇಣ ಭೃಗುದ್ವಹೇನ. ನೀನು ಭೃಗುಕುಲದಲ್ಲಿ ಪರಶುರಾಮನಾಗಿ ಅವತಾರ ಮಾಡಿ ಅನೇಕ ಬಾರಿ ಅವನನ್ನು ಓಡಿಸಿದಿ, ಸಾಲ್ವನನ್ನು. ಅವನಿಗೊಂದು ರುದ್ರದೇವರ ವರದಿಂದ ವಿಮಾನವನ್ನು ಪಡೆದಾನ. ಅದಕ್ಕೆ ಸೌಭ ಅಂತ, ಅದೊಂದು ಪಟ್ಟಣವೇ ಅಂತೆ. ಅದು ವಿಮಾನವೂ ಆಗಿ ಹಾರಾಡ್ತಾ ಇತ್ತು ಅಂತ. ಹೀಗಾಗಿ ಒಂದು ನಗರ ಆಕಾಶದಲ್ಲಿ ವಿಮಾನದಂತೆ ಹಾರಾಡ್ತಾ ಇರುತ್ತೆ. ಈಗ ಯಾವುದೋ ನಿನ್ನೇನೋ ವ್ಯಾಟ್ಸಾಪಲ್ಲಿ ಕಳಿಸ್ಯಾರ. 10,000 ವರ್ಷದ ಕೆಳಗೆ ಕಂಚಿನ ವಿಮಾನ ಈ ದೇಶದ್ದೆಲ್ಲೋ ಅಫ್ಘಾನಿಸ್ತಾನದಲ್ಲಿ ಒಂದು ಬಿದ್ದಿದೆ. ಅದನ್ನು ಹುಡುಕ್ಲಿಕ್ಕೆ ಹೋಗಿ ಅಮೇರಿಕನ್ನರು 10 ಜನ ಸತ್ತೋಗಿದ್ದಾರೆ. ಅಂದರೆ ಪುರಾಣಗಳಲ್ಲಿ ಪುಷ್ಪಕ ವಿಮಾನ ಇತ್ತು, ಆಗೆಲ್ಲ ವಿಮಾನಗಳು ಇತ್ತು ಅನ್ನೋದಕ್ಕೆ ಕುರುಹು ಈಗಿದೆಯಂಥದ್ದು. ಕಂಚಿನ ವಿಮಾನ ಋಷಿಮುನಿಗಳಿಗೆ ಆ ಟೆಕ್ನಾಲಜಿ, ಏರೋಪ್ಲೇನ್ ಟೆಕ್ನಾಲಜಿ ಗೊತ್ತಿತ್ತು, ಉಪನಿಷತ್ತುಗಳಲ್ಲಿ ವೇದಗಳಲ್ಲಿ ಇತ್ತು. ಈಗ ಅದನ್ನು ಬಳಸಿ ಮಾಡಲಿಕ್ಕಾಗೋದಿಲ್ಲ. ಅಂತೂ ವಿಮಾನಗಳು ಇತ್ತು 10,000 ವರ್ಷದ ಕೆಳಗೆ ಅನ್ನೋದು ಪುಣ್ಯಕ್ಕೆ ಸಿದ್ಧ ಆಗಿದೆ. ಅದೊಂದು ತುಂಬ ಸಂತೋಷ. ಈ ದೇಶದಲ್ಲಿ ವಿಮಾನದ ಹಾರಾಟ ರೈಟ್ ಬ್ರದರ್ಸ್ ಕಂಡುಹಿಡಿಯುವ ಮುಂಚೆನೇ ಇತ್ತು ಅನ್ನುವ ಅಂಶ, ಅದು ಪುರಾಣ ಹೇಳಿದ್ರೆ ಅದಕ್ಕೆ ಅಷ್ಟು ಬೆಲೆ ಇರೋದಿಲ್ಲ. R&D ಅದು ಅಮೇರಿಕನ್ನರು 10 ಜನ ಹೋಗಿ ಅದನ್ನು ಹುಡುಕ್ಲಿಕ್ಕೆ ಹೋಗಿ, ಈ ದುರ್ದೈವ ಅಂದರೆ ಅದನ್ನು ತೆಗಿಲಿಕ್ಕೆ ಹೋಗಿ ಸತ್ತೋಗ್ತಾಯಿದ್ದಾರೆ, ಆಗ್ತಾಯಿಲ್ಲ. ನಾಸೋಹತ ಶಕ್ತಿ, ಈ ಸೌಭ ಅಂತ ಒಂದು ವಿಮಾನ, ದೊಡ್ಡ ಪಟ್ಟಣವೇ ವಿಮಾನದಂತೆ ಹಾರಾಡ್ತಾ ಇತ್ತು. ನಾಸೋಹತ ಶಕ್ತಿಮತಾಪಿ ತತ್ರ ಕೃಷ್ಣಾವತಾರೇ ಸಮಯೈವ ವದ್ಯ. ಕೃಷ್ಣಾವತಾರದಲ್ಲೇ ಹತನಾಗಬೇಕು ಅಂತ ದೇವರ ಸಂಕಲ್ಪ ಇದ್ದದ್ದರಿಂದ ಪರಶುರಾಮ ರೂಪಿ ಕೊಂದಿಲ್ಲ. ಸಾಲ್ವನನ್ನು ಕೊಲ್ಲೋದೇನೂ ಕಷ್ಟ ಅಲ್ಲ, ಕೃಷ್ಣಾವತಾರದವರೆಗೂ ಇರಲಿ, ಅವನೊಂದು ಇನ್ನೊಂದಿಷ್ಟು ಪಾಪವನ್ನು ಮಾಡಿಕೊಳ್ಳಿ ಅಂತ. ಯದೀಯ ಮಾರುಕ್ಯ ವಿಮಾನಮಸ್ಯ ಪಿತಾಭವತ್. ಅವನ ತಂದೆ ಸೌಭಪತಿ ಅಂತ ಅವನ ಹೆಸರು. ಯಾಕೆಂದರೆ ಆ ವಿಮಾನದಲ್ಲಿ ಓಡಾಡ್ತಾ ಇದ್ದಂಥವನು. ಹಾಗಾಗಿ ವಿಮಾನವನ್ನು ಸಂಪಾದನೆ ಮಾಡಿದ್ದು ಸಾಲ್ವ,
ಆದರೆ ಹೆಚ್ಚು ಬಳಸ್ತಾ ಇದ್ದಿದ್ದು ಅವರಪ್ಪ ಸೌಭಪತಿ ಅಂತ ಅವನನ್ನು ಕರೆಯೋರಂತ. ಅವನ ಅಪ್ಪನ ಹೆಸರು ಬ್ರಹ್ಮದತ್ತ ಅಂತ, ಅವನನ್ನು ಸೌಭಪತಿ ಅಂತಾನು ಅಂತಾರೆ. ಹಾಗಾಗಿ ಯದಾಸ ಭೀಷ್ಮೇಣ ಜಿತಪಿತಾಶ್ಚ ತದಾಸ ಸಾಲ್ವಸ್ತಪಸಿ ಸ್ಥಿತೋಭೂತೆ. ಯಾವಾಗ ಭೀಷ್ಮಾಚಾರ್ಯರು ಆ ಬ್ರಹ್ಮದತ್ತನನ್ನು ಸೋಲಿಸಿ ಭೀಷ್ಮನಿಂದ ಪರಾಜಿತನಾಗಿದ್ದ, ಆಗ ಇನ್ನೂ ವಿಮಾನ ಬಂದಿರಲಿಲ್ಲ. ಇವನು ಸಾಲ್ವ ವಿಮಾನಕ್ಕಾಗಿ ತಪಸ್ಸು ಮಾಡ್ತಾ ಇದ್ದ. ಆದ್ದರಿಂದ ಅವರು ಭೀಷ್ಮಾಚಾರ್ಯರು ಸೋಲಿಸ್ಲಿಕ್ಕಾಯ್ತೋ ಏನೋ, ಈಗ ವಿಮಾನದಲ್ಲಿ ಕೂತ್ರೆ ಅವನನ್ನು ನೀನೇ ಬಂದು ಹೊಡಿಬೇಕು ಅಂತಿಷ್ಟೆಲ್ಲ ಹೇಳಿ, ಮತ್ತೊಂದು ಈಗ ಅವನು ಜನಾಸಂಧನ ಶಿಷ್ಯ ಬೇರೆ ಕೂತ್ಬಿಟ್ಯಾನ ಸಾಲ್ವ. ಅಯೋಗ್ಯರು ಯಾರ್ಯಾರೋ ಎಲ್ಲ ವೈಂಡಪ್ ಆಗ್ಬಿಟ್ಯಾರ. ನೀನೇ ಬರಬೇಕು. ಯೋ ಬಾಣಮಾವಿಶ್ಯ ಮಹಾಸುರೋಭೂತ್. ಬಾಣನನ್ನು ಪ್ರವೇಶ ಮಾಡಿ ಮಹಾಸುರ ಏನೊಬ್ಬ ಇದ್ದ, ನಾಮ್ನ ಪ್ರತಿತೋಪಿ ಬಾಣ, ಅವನ ಹೆಸರು ಬಾಣ ಅಂತಾನೆ. ಬಾಣಾಸುರನಲ್ಲಿ ವಾಸವಾಗಿದ್ದ ಇನ್ನೊಬ್ಬ ಬಾಣ ಅನ್ನೋ ಹೆಸರಿನ ಅಸುರ, ಅವನೀಗ ಕೀಚಕನಾಗಿ ಹುಟ್ಟ್ಯಾನೆ. ಅವನು ರುದ್ರನ ವರದಿಂದ ಅವಧ್ಯನೂ ಆಗಿದ್ದಾನೆ. ಅವನು ತಮಸ್ಸಿಗೆ ಎಲಿಜಬಲ್ಲೆ. ಇವರೆಲ್ಲರೂ ಕಾಯ್ತಾ ಇದ್ದಾರೆ. ಅತಸ್ತ್ವಯ ಭೂಮಿ ಅವತೀರ್ಯ ದೇವ ಕಾರ್ಯಾಣಿ ಕಾರ್ಯಾಣ್ಯಖಿಲಾನಿ ದೇವ ತ್ವಮೇವ ದೇವೇಶ ಗತಿಸ್ವರಾಣ ಬ್ರಹ್ಮೇಶ ಚಕ್ರೇಂದು ಯಮಾದಿಕಾನ. ನೀನೇ ಬ್ರಹ್ಮ, ರುದ್ರ, ಇಂದ್ರ, ಚಂದ್ರ, ಯಮಾದಿಗಳಿಗೆ ನೀನೇ ಅನುಗ್ರಹವನ್ನು ಮಾಡಬೇಕು, ನೀನು ಅವತಾರ ಮಾಡು ಅಂಥೇಳಿ ದೇವರನ್ನು ಎಲ್ಲ ಪ್ರಾರ್ಥನೆ ಮಾಡ್ಯಾರ. ನೀನು ನಿತ್ಯದಲ್ಲೂ ಜ್ಞಾನಾನಂದ, ನಿತ್ಯ ಅಭಿವ್ಯಕ್ತವಾದ ಜ್ಞಾನ ಹಾಗೂ ಸುಖವುಳ್ಳವನು. ನಿನಗಾಗಿ ನೀನೇನು ಅವತಾರ ಮಾಡೋದು ಬೇಕಾಗಿಲ್ಲ. ಕೃಷ್ಣ ಅವತಾರ ಮಾಡಿ 16,108 ಜನ ಹೆಂಡತಿಯನ್ನು ಕಟ್ಟಿಕೊಂಡ, ಗೋಪಿಕಾಶ್ರೀಯರ ಜೊತೆ ಆನಂದಪಟ್ಟ, ಆದ್ದರಿಂದ ಮಾಡಿದ. ಇದು ಯಾವುದು ಬೇಡ ದೇವರಿಗೆ. ನಿತ್ಯ ತೃಪ್ತನಾದ ದೇವರಿಗೆ ಸುಮ್ಮನೆ ಲೀಲೆ ಅದು. ಇತೀರತೋ ದೇವವರೈರುದಾರ ಗುಣಾರ್ಣವೋ ಅಕ್ಷೋಭ್ಯತಮಾಮ ಮೃತಾಕೃತಿ ಉತ್ತಾಯ ತಸ್ಮ ಪ್ರಯಾಮನಂತ. ಎಲ್ಲರೂ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿಂದ ಹೊರಟು ಮೇರು ಶಿಖರಕ್ಕೆ ಬಂದ್ರಂತೆ. ಅಲ್ಲಿ ಮಂತ್ರಾಲೋಚನೆ ಮಾಡೋಣ ಅಂತ ಇಲ್ಲೊಂದು ವಾದಿರಾಜರು ತುಂಬ ಸುಂದರವಾದ ಒಂದು ವಿರೋಧವನ್ನು ಶಂಕೆ ಮಾಡಿಕೊಂಡು ಉತ್ತರ ಕೊಡ್ತಾರೆ. ಏನಂದರೆ, ಭಾಗವತದಲ್ಲಿ ಈ ಎಲ್ಲ ದೇವತೆಗಳು ಬಂದು ಕ್ಷೀರ ಸಮುದ್ರ ತೀರದಲ್ಲಿ ಪ್ರಾರ್ಥನೆ ಮಾಡಿದ್ರು ಅಂತ ಇದೆ. ಹರಿವಂಶದಲ್ಲಿ, ಮಹಾಭಾರತದಲ್ಲಿ ಈ ಚರ್ಚೆ ಎಲ್ಲ ಆಗಿದ್ದು ಮೇರು ಪರ್ವತದ ಹತ್ರ ಅಂತ ಇದೆ. ಆದದ್ದು ಎಲ್ಲಿ? ಅಲ್ಲೋ ಇಲ್ಲೋ ಎರಡನ್ನೂ ಓದಿದರೆ ಎರಡನ್ನೂ ಬರೆದವರು ವೇದವ್ಯಾಸ ದೇವರೇ. ಮತ್ತೆ ಕಾಂಟ್ರವರ್ಸಿ ಬರುತ್ತಲ್ಲ ಅಂತಂದರೆ ಇಲ್ಲ ಅಂತಾರೆ. ವಾದಿರಾಜರು ಅದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ, ಪ್ರಥಮತಃ ಇವರೆಲ್ಲರೂ ಬಂದು ಕ್ಷೀರ ಸಮುದ್ರ ತೀರದಲ್ಲೇ ಪ್ರಾರ್ಥನೆಯನ್ನು ಮಾಡಿದ್ದು. ಪ್ರಾರ್ಥನೆಯನ್ನು ಮಾಡಿದ ಮೇಲೆ ದೇವರು ಬ್ರಹ್ಮದೇವರಿಗೆ, ಆಯಿತು ನಾನು ಅವತಾರ ಮಾಡ್ತೀನಿ, ನೀವೇನು ಕಾಳಜಿ ಮಾಡಬೇಡ್ರಿ, ಇನ್ನು ಹೆಚ್ಚಿನ ಮಾತೆಲ್ಲ ಮೇರು ಪರ್ವತದ ಹತ್ರ ಹೋಗಿ ಮಾತಾಡುವ. ಆಡೋದು ಇಲ್ಲೇ ಆಡಿದ್ರೆ ಏನು ಗಂಟು ಹೋಯಿತು? ಅದಕ್ಕೆ ವಾದಿರಾಜರು ಬರೀತಾರೆ, ದೈತ್ಯರು ಅದನ್ನು ಕೇಳಿಸ್ಕೊಂಡು ಅವರೂ ಅವತಾರ ಮಾಡಲಿ. ನಾನು ಇಲ್ಲಿ ಕ್ಷೀರ ಸಮುದ್ರ ತೀರದಲ್ಲೇ ನಾನು ಇದನ್ನು ಅನೌನ್ಸ್ ಮಾಡಿದೆ ಅಂದರೆ ಎಲ್ಲ ಯಾರ್ಯಾರು ಏನೇನಾಗಬೇಕು ಅಂತ ಅವ್ರು ಇಲ್ಲಿ ಬರೋ ಹಾಗಿಲ್ಲ. ಅವರು ಬರಲಿಕ್ಕಾಗೋದು ಮೇರು ಪರ್ವತದ ಹತ್ರ. ಅವರು ಕದ್ದು ಕೇಳಿಸ್ಕೊಳ್ಳಿ, ನಾವು ಮೆತ್ತಗೆ ಮಾತಾಡ್ಕೊಂಬತ್ತರ ಜೋರಾಗೆ ಮಾತಾಡೋಣ. ಅವರು ಕದ್ದು ಕೇಳಿಸ್ಕೊಂಡು ಏನು ಸಂತೋಷ ಪಡಲಿ, ದೇವ್ರಿಗೆ ಗೊತ್ತಾಗಿಲ್ಲ ಪೆದ್ದಾಗಿ ಇಲ್ಲಿ ಬಂದು ಮಾತಾಡ್ಯಾನೆ ಅಂತ. ಅದೇ ಬೇಕಾಗಿದ್ದು, ಅವ್ರು ಅವತಾರ ಮಾಡಲಿ, ಆಮೇಲೆ ಹೊಡೆಯೋಣ. ಇದು ವಾದಿರಾಜರು ಇತಿ ಭಾಗವತೋಕ್ತೇ ಬ್ರಹ್ಮ ತದುಪದಾರ್ಯಾತ ಸಹದೇವೈಸ್ತಯಾ ಸಹ ಜಗಾಮ ಸತ್ರೇನಯನ ಸ್ಥಿರಂ ಕ್ಷೀರ ಪಯೋನಿದೆ ಅಂತ ಭಾಗವತ ಇದೆ. ನೀವು ನೋಡಿದ್ರೆ ಇಲ್ಲಿ ಅಂತೀರಲ್ಲ ಅಂದರೆ ಅದೇನಿಲ್ಲ. ತತ್ರಾಪಿ ಸರ್ವೈರ್ ಅದೃಶ್ಯಸ್ಸನ್ ಭಗವಾನ್ ಬ್ರಹ್ಮಣ ಏವ ಸ್ವವಾಚಃ ಶ್ರಾವಯಾಮಾಸ. ಕ್ಷೀರ ಸಮುದ್ರ ತೀರದಲ್ಲಿ ದೇವರು ಯಾರಿಗೂ ಕಾಣಿಸ್ದೆ ತನ್ನ ಮಾತನ್ನು ಬ್ರಹ್ಮದೇವರಿಗೆ ಮಾತ್ರ ಕೇಳಿಸುವಂತೆ ಹೇಳ್ದ. ಹೇಳಿ ಆದಮೇಲೆ ತತಃ ತೈರ್ದೇವೈ ಸಹ ರಾಜ ಕೋಶರಕ್ಷಕಮಿವ ಭುವೋ ರಕ್ಷಣಾಯ ಮೇರೌ ಸ್ಥಿತಂ ಬ್ರಹ್ಮಾಣಮಪಿ ದಯಾಯ ಅನುಕೂಲಯಿತುಂ ತೇನ ಕಶ್ಯಪಸ್ಯ ದತ್ತ ಶಾಪಂ ಚ ತನ್ಮುಖಾದೇವ ಶ್ರುತ್ವಾ ಮಾನಯಿತುಂ. ಈ ಕೋಶವನ್ನೆಲ್ಲ ರಕ್ಷಣೆ ಮಾಡುವ ಫೈನಾನ್ಸ್ ಮಿನಿಸ್ಟ್ರ್ ಹತ್ರ ರಾಜನೇ ಬಂದಂತೆ. ಏಕೆಂದರೆ ಅದೇ ಪ್ರಧಾನ ಅಲ್ಲ. ಏನಪ್ಪ ಎಲ್ಲ ಇನ್ಕಮ್ ಟ್ಯಾಕ್ಸು ಇನ್ಕಮ್ಮು ಎಲ್ಲ ನೆಟ್ಟಿಗೆ ಬರ್ತಾ ಇದೆಯಾ? ಅವನು ಬರದೇ ಇದ್ದರೂ ಇವನೇ ಬರ್ತಾನೆ. ಯಾಕೆ? ರಾಜನಿಗೆ ಮರ್ಜಿ ಇರುತ್ತಲ್ಲ. ಅದರಂತೆ ದೇವರು ಬಂದ ಅಂತ.
ಬ್ರಹ್ಮದೇವರ ಹತ್ರ ಮೇರು ಪರ್ವತದ ಹತ್ರ ಬಂದು ಮೀಟಿಂಗ್ ಮಾಡ್ಯಾರ. ಎರಡೂ ಸರಿ. ಹರಿವಂಶ ಹೇಳಿದ್ದು ಮೇರು ಪರ್ವತದಲ್ಲಿ ಪೂರ್ಣ ಎಲ್ಲವನ್ನ ಅದು ಅಲ್ಲೇ ಹೇಳ್ಬೋದಾಗಿತ್ತಲ್ಲ ಅನ್ನೋದಕ್ಕೆ ಉತ್ತರ ಏನು ಅಂದರೆ ವಾದಿರಾಜರು ಕೊಡೋದು, ಇವರು ಕೇಳಿಸ್ಕೊಳ್ಳಿಕ್ಕಾಗಲ್ಲ, ದೈತ್ಯರು. ಅವರೂ ಕೇಳಿಸ್ಕೊಂಡು ಅವರೆಲ್ಲ ಹುಟ್ಲಿ ಅನ್ನೋದಕ್ಕೆ ಇದನ್ನು ಮಾಡಿದ್ರು ಅಂತ. ಆದಮೇಲೆ ಇಷ್ಟೆಲ್ಲ ಮಾತಾಡ್ದ. ವಸುದೇವ ಬ್ರಹ್ಮ ಪ್ರಣಮ್ಯಾಹ ತಮಾತ್ಮಕಾರಣಂ ಪ್ರಾದಾಂಪುರಾಹಂ ವರುಣಾಯಗಾಶುಭಾಹ. ಬ್ರಹ್ಮದೇವರು ಹೇಳ್ತಾರೆ, ಸ್ವಾಮಿ ನಾನೀಗ ಆಲ್ರೆಡಿ ನೀ ಎಲ್ಲೆಲ್ಲ ಅವತಾರ ಮಾಡಬೇಕು ಅಂತ ಒಂದು ವ್ಯವಸ್ಥೆ ಮಾಡಿಬಿಟ್ಟೀನಿ. ಆಯ್ತು, ಏನೇನು ಹೇಳ್ತೇವೆ ಹೇಳಪ್ಪ, ನಾ ನಿನ್ನ ವ್ಯವಸ್ಥಾನ ಕೇಳ್ತೀನಿ. ನಿನ್ನೆ ಹೇಳಿದಂತೆ ಆ ಶಾಪದ ಬಗ್ಗೆ ಹೇಳ್ತಾರೆ. ವರುಣದೇವರಿಗೆ ನಾನೊಂದು ಆಕಳನ್ನು ಕೊಟ್ಟಿದ್ದೆ, ಅದನ್ನು ಜಹಾರತಾಸ್ತಸ್ಯ ಪಿತಾಮೃತ ಸ್ರವಾಹ ಸಕಶ್ಯಪೋದ್ರಾಕ್ ಸಹಸಾತಿ ಗರ್ವಿತಃ. ಕಶ್ಯಪರು ಅದನ್ನು ಅಹಂಕಾರದಿಂದ ಬಲಾತ್ಕಾರವಾಗಿ ಅಪಹಾರ ಮಾಡಿದ್ರು. ಹರಿವಂಶದಲ್ಲಿ ಹೇಳೋ ಕತೆ, ಇಸ್ಕೊಂಬಂದರೂ ವಾಪಸ್ ಕೊಡಲಿಲ್ಲ ಅಂತ. ಅದನ್ನು ವಿವರಣೆಯನ್ನು ಮಾಡ್ತಾರೆ. ಅದಿತಿ ಮತ್ತು ಸುರಭಿ ಅದನ್ನು ಕೊಡಲಿಕ್ಕೂ ತುಂಬ ವಿಚಾರ ಮಾಡಿದ್ರು. ಆಗ ನಾನು ಶಾಪವನ್ನು ಕೊಟ್ಟೇನೆ, ನೀವು ಕ್ಷತ್ರಿಯರಾಗಿ ಹುಟ್ಟಿದರೂ ಗೋವುಗಳನ್ನು ಇಟ್ಟುಕೊಂಡು ನಿಮ್ಮ ಮನೆಯಲ್ಲಿ ವೈಶ್ಯರಂತೆ ಹಾಲನ್ನು ಮಾರಿಕೊಂಡು ಜೀವನ ಮಾಡಿರಿ. ಹುಟ್ಟಿದ್ದು ಕ್ಷತ್ರಿಯರೇ, ಆದರೆ ನೀವು ಗೋವಿನ ಸುತ್ತಲೂ ಇರ್ರಿ, ಗೋವಿನ ಮೇಲೆ ಅಭಿಮಾನ ಮಾಡಿದ್ದಕ್ಕೆ. ಆಗ ಕಶ್ಯಪನೇ ವಸುದೇವನಾಗಿ ಹುಟ್ಟ್ಯಾನೆ ಶೂರನಲ್ಲಿ. ಶೂರಸ್ಸ ಜಾತೋ ಬಹುಗೋಧನಾಢ್ಯೋ ಭೂಮೌ ಯಮಾಹುರು ವಸುದೇವ ಇತ್ಯಪಿ. ಅವನು ಶೂರನಿಂದ ಹುಟ್ಟಿದ್ದಕ್ಕೆ ಶೌರಿ ಅಂತ, ವಸುದೇವ ಅಂತಾನು ಕರೆಯೋರು. ಯಾಕೆಂದರೆ ವಸು ಅಂದರೆ ಸಂಪತ್ತು, ಅದನ್ನು ಅವನು ಹೊಂದಿದ್ದರಿಂದ ಸಿಕ್ಕಾಪಟ್ಟೆ ಸಂಪತ್ತಿತ್ತಂತ ಅವನಿಗೆ. ಆದ್ದರಿಂದ ವಸುದೇವ ಅಂತ. ಆನಕದುಂದುಬಿ ಅಂತ ಇನ್ನೊಂದು ಹೆಸರು. ಅದೇನೆಂದರೆ ಇವನು ಹುಟ್ಟಿದ ಕೂಡಲೇ ದೇವತೆಗಳು ಬ್ಯಾಂಡು ಭಜಂತ್ರಿ ಎಲ್ಲ ಬಾರಿಸಿದ್ರಂತೆ. ಯಾಕೆ ಅಂದರೆ ಮುಂದೆ ಇವನಲ್ಲಿ ಕೃಷ್ಣಾವತಾರ ಆಗತ್ತೆ ಅನ್ನೋ ಸಂತೋಷಕ್ಕೆ ಆಗಲೇ ಜಾಂಗ್ಟೆ ಹೊಡೆದು ಬಿಟ್ರು ಅಂತ. ಅದಕ್ಕೆ ಅವನಿಗೆ ಆನಕದುಂದುಬಿ. ಆನಕದುಂದುಬಿ ಅನ್ನೋದು ಅದೊಂದು ವಾದ್ಯ, ಅದು ದೇವತೆಗಳು ಮೊಳಗುವ ವಾದ್ಯಕ್ಕೆ ಆನಕದುಂದುಬಿ ಅಂತ ಆ ಹೆಸರು ಇತ್ತು ಅವನಿಗೆ. ತಸ್ಸೈವ ಭಾರ್ಯ ತ್ವದಿತಿಚ್ಚ ದೇವಕಿ ಬಭೂವ ಚಾನ್ಯ ಸುರಭಿಚ್ಚ ರೋಹಿಣಿ. ಅವನಿಗೆ ಇಬ್ಬರು ಹೆಂಡತಿಯರು, ದೇವಕಿ ಮತ್ತು ರೋಹಿಣಿ. ದೇವಕಿ ಅದಿತಿ ದೇವಿ, ರೋಹಿಣಿ ಅವಳು ಸುರಭಿ. ಈ ಆಕಳನ್ನು ಕೊಡದೇ ಇರೋದಕ್ಕೆ ತಡೆದ್ರಲ್ಲ ಅವರಿಬ್ಬರು. ಇದಾದ ಮೇಲೆ ನಂದಗೋಪನ ಜನನವೂ ಆಗಿದೆ. ಸ್ವಾಮಿ ನೋಡು, ನಾನು ಒಂಥರ ವಿಚಿತ್ರವಾಗಿ ಕೊಟ್ಟೇನೆ. ಅವತಾರ ಮಾಡೋದು ಅವ್ರ ಮನೇಲಿ, ಆಟ ಆಡೋದು ಇನ್ನೊಬ್ಬನ ಮನೇಲಿ. ಏನೇನೋ ಕೊಟ್ಟಿದೆಯಲ್ಲೋ ಮಾರಾಯ. ಹೌದು ಸ್ವಾಮಿ, ಅವ್ರು ಕೇಳ್ಕೊಂಡೆ ಯಾರು? ತತ್ವಂ ಭವತ್ವ ಭವಸ್ವಾಶು ಚ ದೇವಕೀ ಸುತಸ್ತತೈವಯೋ ದ್ರೋಣನಾಮ ವಸುಸ್ಸಹ ಸ್ವಭಾರ್ಯಯ ಧರಯ ತ್ವತ್ಪಿತತ್ ಪಿತೃತ್ವಂ ಪ್ರಾಪ್ತುಂ ತಪಸ್ತೇಪ ಉದಾರ ಮಾನಸಃ. ದ್ರೋಣ ಅನ್ನುವ ಒಬ್ಬ ವಸು, ಧರ ಅಂತ ಅವನ ಹೆಂಡತಿ, ಇಬ್ಬರೂ ತಪಶ್ಚರ್ಯವನ್ನು ಮಾಡಿ ನನ್ನನ್ನು ಕೇಳಿದ್ರು, ನಿಮ್ಮಪ್ಪ ನಮ್ಮ ಮನೆಯಲ್ಲಿ ಅವತಾರ ಮಾಡೋದು ಬೇಡ, ಕೂಸಾಗಿ ಬಾಲಲೀಲೆಗಳನ್ನು ತೋರಿಸ್ಬೇಕು. ನಾನು ತಥಾಸ್ತು ಅಂದೇನು. ಸಕಲು ಗೋಪಿಕಾ ನಂದನೋ ಭವಾನ್ ಅಖಿಲ ದೀನಾಂ ಅಂತರಾತ್ಮದೃಕೆ ವಿಕನಸಾರ್ಚಿತೋ ವಿಶ್ವಗುಪ್ತಯೇ ಸಕಬುದೇವಾನ್ ಸಾತ್ವತಾಂಕುಲೇ. ಅದನ್ನೇ ಗೋಪಿಕಾಶ್ರಯರ ಅಂದದ್ದು. ವಿಕನಸಾರ್ಚಿತೋ ವಿಶ್ವಗುಪ್ತಯೇ. ನಂದ ಯಶೋಧನ ಮಗ ಅಲ್ಲ ನೀನು, ಮತ್ತಾರು ನಾನು? ನೀನು ಪಬ್ಲಿಕ್ ಪ್ರಾಪರ್ಟಿ, ಎಲ್ಲರ ಹೃದಯದಲ್ಲಿರುವ ದೇವರೇ ನೀನು. ಅಲ್ಲ, ಎಲ್ಲರ ಮನೆಗೂ ಸಂಬಂಧಪಟ್ಟವನಾದರೆ ಎಲ್ಲರ ಮನೆಯಲ್ಲೂ ಒಂದೊಂದು ದಿನ ಇರಬೇಕಲ್ಲ, ಇವ್ರ ಮನೆಯಲ್ಲೇ ಯಾಕಿರ್ತಿ ಅಂತ ನೀವು ಪ್ರಶ್ನೆ ಮಾಡಬಹುದು. ಕೃಷ್ಣ ಬ್ರಹ್ಮದೇವರು ಅವರು ವರ ಕೊಟ್ಟ್ಯಾರ, ನಿಮ್ಮನೇಲೆ ಅವನು ಬಾಲ್ಯಲೆ ಮಾಡಲಿ. ಕಂದ ಬರೆಂದರೆ ನಂದನಿಗೊಲಿದೆಯ ಕುಂದು ಕೊರತೆ ಬಂದರೆ ನೊಂದುಕೊಳ್ಳನು ಇಂದಿರೆಯ ರಸ ಮುಕುಂದನೆ ಮುಕುತಿಯ ನಂದವನೀವ ದೇವ ಆನಂದವನೀವ ದೇವ. ಸಂದೇಹವಿಲ್ಲದೆ ಒಂದೇ ಮನದಿ ಗೋವೇದನ ನೆನೆದ ಗಜೇಂದ್ರನಿಗೊಲಿದ ಉಪೇಂದ್ರನ ಶುಭಗುಣ ಸಾಂದ್ರನ ಯದುಕುಲ ಚಂದ್ರನ ವಂದಿಸಿರೋ ಯದುಕುಲ ನಂದನ ವಂದಿಸಿರೋ. ನಾರಾಯಣನ ನೆನೆ ಮನವೇ
ನಾರಾಯಣನೇನೆ. ಹಾಗಾಗಿ ನೀನು ಅವನ ಮನೆಯಲ್ಲಿ ಮಗುವಾಗಿ ಆಟ ಆಡಬೇಕು. ಅವನು ಯಾರು? ನಂದ. ತಸ್ಯೈವರ ಸಮಯ ಸನ್ನಿಸೃಷ್ಟ ಸಚಾಸ ನಂದಾಕ್ಯ ಉತಾಸ್ಯ ಭಾರ್ಯ. ಅವನು ಯಾರು ಬೇರೆ ಅಲ್ಲ, ವಸುದೇವನ ಅಪ್ಪ ಇದ್ನಲ್ಲ ಶೂರ, ಶೂರನ ಮಗನೇ. ವಸುದೇವ ನಂದ ಅಣ್ಣ ತಮ್ಮಂದರು. ಆದರೆ ವಸುದೇವ ಹುಟ್ಟಿದ್ದು ಕ್ಷತ್ರಿಯಳ ಒಬ್ಬಳು ಕ್ಷತ್ರಿಯ ಹೆಂಡತಿ ಇದ್ಲು ಅವಳಲ್ಲಿ. ಇವಳು ವೈಶ್ಯಳನ್ನು ಮದುವೆ ಆಗಿದ್ದ ಶೂರ, ಅವಳಲ್ಲಿ ಹುಟ್ಟಿದ್ದರಿಂದ ಇವನು ವೈಶ್ಯ. ನಾಮ್ನ ಯಶೋದ ಸಚ ಶೂರತಾತ ಸುತಸ್ಯ ವೈಶ್ಯ ಪ್ರಭವೋತ ಗೋಪಃ. ಹಾಗಾಗಿ ಅವನು ನಂದಗೋಪನು ಕೂಡ ಶೂರನ ಮಗನೇ. ಹಾಗಾಗಿ ನೀನು ಅಲ್ಲಿ ಲೀಲೆಗಳನ್ನು ಮಾಡಬೇಕು. ತೌದೇವಕಿ ವಸುದೇವೌ ಚ ತೇ ಪತುಃ ತಪಸ್ತ್ವದೀಯಂ ಸುತಮಿಚ್ಛಮಾನೋ ತ್ವಮೇವ ತಸ್ಮತ್ ಪ್ರಥಮಂ ಪ್ರದರ್ಶ ತತ್ರ ಸ್ವರೂಪಂ ಹಿ ತಥೋ ವ್ರಜಂ ವ್ರಜ. ಮೊದಲು ನೀನು ಅವತಾರ ಮಾಡಬೇಕಾದದ್ದು ದೇವಕಿ ಮನೆಯಲ್ಲಿ. ಅವರು ತಪಸ್ ಮಾಡ್ಯಾರ, ಫಸ್ಟ್ ಅವರೇ ನೋಡ್ಬೇಕಂತೆ. ಅಲ್ಲಿ ಅವತಾರ ಮಾಡಿ ಅಲ್ಲಿಂದ ನಂದವ್ರಜಕ್ಕೆ ಹೋಗ್ಬೇಕು. ಇದೆಲ್ಲ ಆಲ್ರೆಡಿ ಪ್ಲ್ಯಾಂಡ್, ನಿಮಗೂ ಗೊತ್ತಾಯಿದೆ, ನೀನೇ ಪ್ರೇರಣೆ ಮಾಡಿ ಕೊಡಿಸಿದ್ದು. ಆಯ್ತು. ಇತೀರಿತಸ್ವ ಅಬ್ಜ ಭವೇನ ಕೇಶವಸ್ತತೇತಿ ಚೋಕ್ತ್ವ ಪುನರಾಹ ದೇವತಾ. ಎಲ್ಲ ದೇವತೆಗಳಿಗೆ ಹೇಳದ ದೇವರು, ನೀವೆಲ್ಲರೂ ನನ್ನ ಸೇವೆಯನ್ನು ಮಾಡಲಿಕ್ಕೆ ಅವತಾರ ಮಾಡಿರಿ ಕೃಷ್ಣಾವತಾರದಲ್ಲಿ. ನಿಮ್ಮ ಯಥಾನುರೂಪತಃ ನಿಮ್ಗೆ ಗೊತ್ತು ಏನೇನು ಯೋಗ್ಯತಾ ತಾರತಮ್ಯೋಪೇತವಾಗಿ ಏನೇನಾಗಬೇಕೋ ಎಲ್ಲ ಆಗರಿ. ಆಯಿತು ಅಂಥೇಳಿ ಸಂತೋಷಪಟ್ಟ್ಯಾರ. ಇದಲ್ಲದೆ ಅಥಾವತೀರ್ಣ ಸಕಲಾಶ್ಚ ದೇವತಾ ಯಥಾ ಯಥೈವಾಯ ಹರಿಸ್ತತ ತಥಾ. ದೇವರು ಹೇಳಿದ್ದಂಗೆ ಎಲ್ಲರೂ ಆದರು. ದೇವರು ಹೇಳೋ ಮುಂಚೆನೇ ಒಬ್ಬ ಅವತಾರ ಮಾಡಿದ್ದ. ಅವನು ಯಾರು ಅಂದರೆ ಕುಬೇರ. ಕುಬೇರನ ಮನೇಲಿ ಒಂದು ಆನೆ ಇತ್ತು, ಅದನ್ನು ಈ ನರಕಾಸುರ ಕದ್ಕೊಂಬಂದ್ಬಿಟ್ಟಿದ್ದ. ಅದು ಸುಪ್ರತೀಕ ಅಂತ ಅದರ ಹೆಸರು. ಆ ಕುಬೇರಂಗ ಅದರ ಮೇಲೆ ಎಷ್ಟು ಮೋಹ ಅಂದರೆ ನರಕಾಸುರನ ಜೊತೆ ಹೊಡೆದಾಡ್ಲಿಕ್ಕಾಗಲ್ಲ. ಅವನ ಮಗ ಆಗಿ ಹುಟ್ಟುಬಿಟ್ರೆ ಆನೆ ನನಗೆ ಬರೋಷ್ಟು ಆಸ್ತಿ ಆಗಿ ಅಂತ ಅವನ ಮಗನಾಗಿ ಹುಟ್ಟಿದ್ದ ಇವನು. ಆ ಆನೆ ಸಲುವಾಗಿ ಕುಬೇರ ಅವನ ಮನೆಯಲ್ಲಿ ಹರೇ ಸುತತ್ವೇಪಿ ತದಿಚ್ಛಯ ಅಸುರಾತೆ. ಆದಮೇಲೆ ನರಕಾಸುರನ ಹರಿಯ ಪುತ್ರನೇ ಅವನು. ನರಕಾಸುರ ಬೇರೆ ಯಾರಲ್ಲ, ಅವನು ವರಾಹದೇವರ ಮಗನೇ. ಆದರೂ ಅಸುರ, ದೇವರು ಯಾರನ್ನೂ ಬಿಡೋದಿಲ್ಲ. ತನ್ನ ಮಗ ಆದರೂ ಕೊಂದ. ಪಾಪೇನ ತೇನಾಪಹೃತೋ ಹಿ ಹಸ್ತಿ ಶಿವಪ್ರದತ್ತ ಸುಪ್ರತೀಕಾಭಿಧಾನ. ರುದ್ರದೇವರು ಕೊಟ್ಟಿದ್ದು ಸುಪ್ರತೀಕ ಅಂತ. ಇವನು ಹುಟ್ಟ್ಯಾನೆ, ಭಗದತ್ತ ಅಂತ ಹೆಸರಿನಿಂದ ಹುಟ್ಟ್ಯಾನ. ಆನೆ ಮೇಲೆ ಅಷ್ಟು ಮೋಹ ಅವನಿಗೆ. ಆದ್ದರಿಂದ ಭಗದತ್ತ ವಾಸ್ತವಿಕವಾಗಿ ಒಬ್ಬ ಅಸುರನ ಆವೇಶದಿಂದ ಕೂಡಿದ್ದ. ನರಕಾಸುರನನ್ನು ಸಂಹಾರ ಮಾಡಿದ ಮೇಲೆ ಕೃಷ್ಣ ಅಸುರಾವೇಶ ಹೋಯಿತು. ದೇವರ ಕಾಲಿಡ್ಕೊಂಡು ನನ್ನನ್ನು ಉದ್ಧಾರ ಮಾಡುವಂಥ ದೇವರು ಅವನನ್ನೇ ರಾಜನನ್ನಾಗೂ ಮಾಡಿದ. ಇದಾದ ಮೇಲೆ ಸಾತ್ಯಕಿ ಕೃತವರ್ಮ ಅಂತ ಅಭೂಚ್ಯನಿರ್ನಾಮ ಯದುಪ್ರವೀರ ತಸ್ಯಾತ್ಮಜ ಸತ್ಯಕ ಆಸ ತಸ್ಮಾತೆ ಕೃಷ್ಣ ಪಕ್ಷೋ ಯುಯುಧಾನಾಭಿಧೇಯೋ ಗರುತ್ಮತೋಂಶೇನ ಯುತೋ ಬಭೂವ. ಶಿನಿ ಅಂತ ಒಬ್ಬ ಯಾದವರಲ್ಲಿ ವೀರ, ಅವನಿಗೆ ಸತ್ಯಕ ಅಂತ ಮಗ ಇದ್ದ. ಅವನು ಯಾರು ಅಂದರೆ ಕೃಷ್ಣ ಪಕ್ಷಕ್ಕೆ ಅಭಿಮಾನಿ ದೇವತೆ ಅಂತ. ಕೃಷ್ಣ ಪಕ್ಷಕ್ಕೆ ಒಬ್ಬ ಅಭಿಮಾನಿ ಇದ್ದಾನೆ. ಅವನು ಯುಯುಧಾನ ಅನ್ನೋ ಹೆಸರಿನಿಂದ ಗರುಡದೇವರ ಅಂಶ. ಅಪರೂಪ ಗರುಡದೇವರ ಅಂಶ ಇರೋದು ಇವನಲ್ಲಿ. ಯುಯುಧಾನಲ್ಲಿ ಗರುಡದೇವನ ಅಂಶ ಇತ್ತು. ಆಮೇಲೆ ಅವನು ಸಂಮಹ ಅನ್ನೋ ಒಬ್ಬ ಮರುತ್ತು. ಅವನು ವಿಷ್ಣು ಚಕ್ರಕ್ಕೆ ಅಭಿಮಾನಿ. ವಿಷ್ಣುವಿನ ಶಂಖ ಚಕ್ರ ಗದಾ ಪದ್ಮ ಇದೆಯಲ್ಲ, ಅದಕ್ಕೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಣ ಇವರೆಲ್ಲ ಅಭಿಮಾನಿ ದೇವತೆಗಳಿದ್ದಾರೆ. ಆ ಸಂಮಹ ಅನ್ನೋ ಒಬ್ಬ ಮರುತ್ತೆ ವಿಷ್ಣು ಚಕ್ರದ ಅಭಿಮಾನಿ ದೇವತೆಯ ಅಂಶದಿಂದ ಯುಕ್ತನಾಗಿ ಯುಯುಧಾನದಲ್ಲಿ ಯುಯುಧಾನ ಭಗವದ್ಗೀತೆಯಲ್ಲಿ ಕೇಳಿದ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಾಃ ಇವರೆಲ್ಲ ನಿಂತ್ಯಾರೆ ಅಂತ. ಆದಮೇಲೆ ಹೃದಿಕ ಅಂತ ಯಾದವರಲ್ಲೊಬ್ಬ ಇದ್ದಾನೆ, ಅವನು ಶುಕ್ಲ ಪಕ್ಷಕ್ಕೆ ಅಭಿಮಾನಿ ಅಂತ. ಅವನ ಮಗನಾಗಿ ಅವತಾರ ಮಾಡ್ಯಾನೆ. ಹೃದಿಕನ ಮಗನೇ ಈ ಪಾಂಚಜನ್ಯ ಅನ್ನೋ ಶಂಖ ಇದೆಯಲ್ಲ, ಶಂಖಾಭಿಮಾನಿಯಾದಂತಹ ದೇವತೆ. ಅವನು ಮರುತ್ತಗಳಲ್ಲಿ ಪ್ರವಾಹ ಅನ್ನೋ ಅಂಶದಿಂದ ಕೂಡಿದ್ದ ಅಂತ. ಹೀಗೆಲ್ಲ ಅವತಾರ ಮಾಡ್ಯಾರೆ. ದೇವರು ಕಡೆಗಂದರು, ಯಾರ್ಯಾರು ಪಾಂಡವರ ಪಕ್ಷಪಾತಿಗಳೋ ಅವರೆಲ್ಲ ದೇವತೆಗಳು, ಪಾಂಡವರ ಪಕ್ಷದಲ್ಲಿದ್ದರು. ಯಾರ್ಯಾರು ಕೌರವರ ಪಕ್ಷದಲ್ಲಿದ್ದರೋ ಅವರೆಲ್ಲ ದೈತ್ಯರು. ಹಾಗಾದ್ರೆ ಪಾಪ ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಕೃಪಾಚಾರ್ಯ ಗತಿ ಏನು? ಅದಕ್ಕಂತಾರೆ
ಯೇ ಪಾಂಡವಾನಾಂ ಅಭವತ್ ಸಹಾಯಾಃ, ಪಾಂಡವರಿಗೆ ಯಾರ್ಯಾರು ಸಹಾಯವನ್ನು ಮಾಡಿದರೋ ದೇವಾಶ್ಚ ದೇವಾನುಚರ ಸಮಸ್ತಾಃ, ಅವರೆಲ್ಲರೂ ದೇವತೆಗಳು ಹಾಗೂ ದೇವತೆಗಳ ಅನುಚರರು. ಅನ್ಯೇಪಿ ಸರ್ವೇ ತುಸುರಾಹಿ ಮಧ್ಯಮಾಃ, ಯಾರು ವಿರೋಧಿಗಳಾಗಿದ್ದರೋ ಅವರೆಲ್ಲರೂ ಅಸುರರು, ಉದಾಸೀನರು, ಚಂಚಲ ಬುದ್ಧಿಯ ಮನುಷ್ಯರು. ಆದರೆ ಇವರೆಲ್ಲರೂ ದೇವತೆಗಳೇ. ಪಾಪ ಕೌರವ ಪಕ್ಷದಲ್ಲೂ ಕೆಲವರು ಇದ್ದರು, ಅದಕ್ಕೆ ಆಚಾರ ಅಂದಿದ್ದು ಆ ಪಕ್ಷ ಅನ್ನಲಿಲ್ಲ. ಪಾಂಡವರಿಗೆ ಯಾರ್ಯಾರು ಹಿತೈಷಿಗಳೋ ಅವರೆಲ್ಲರೂ ದೇವತೆಗಳು ಅಂತ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಪಾಪ ಇವರೆಲ್ಲ ಹಿತವನ್ನೇ ಕೇಳಿದ್ದು. ಪಾಂಡವರಿಗೆ ಯುದ್ಧ ಪ್ರಾರಂಭ ಆಗಬೇಕು, ಭೀಷ್ಮರ ಮಾತುಗಳನ್ನು ಕೇಳಬೇಕು ಎಲ್ಲರದು. ಭೀಷ್ಮ, ದ್ರೋಣ ಇವರೇನು ಮಾಡ್ತಾರೆ, ದೊಡ್ಡವರು ಇವರೆಲ್ಲ ನಮಸ್ಕಾರ ಮಾಡಿ ಬರುವ ಅಂತ ಅವರ ಸಜ್ಜನಿಕೆ ತುಂಬ ಹಿಡಿಸ್ತು. ನಮ್ಮ ಎದುರಿಗೆ ಯುದ್ಧಕ್ಕೆ ನಿಂತವ್ರಿಗೆ ನಾವ್ಯಾಕೆ ನಮಸ್ಕಾರ ಮಾಡ್ತೀವಿ? ಅವನು ಬೇಕಾದ್ದಾಗಲಿ, ಅಪ್ಪ ಆಗಲಿ, ಚಿಕ್ಕಪ್ಪ ಆಗಲಿ, ದೊಡ್ಡಪ್ಪ ಆಗಲಿ, ದೊಡ್ಡಪ್ಪ ನೋಡಿ ಇವತ್ತು ನೀನು ಕೊಂದೇ ಬಿಡ್ತೀನಿ ಅಂತಾರೆ ವಿನಃ ಇಳಿದು ಬಂದು ನಮಸ್ಕಾರವನ್ನು ಮಾಡಿದಾಗ ಭೀಷ್ಮಾಚಾರ್ಯರ ಕಣ್ಣಲ್ಲಿ ನೀರು ಬಂತು. ಅರ್ಥಸ್ಯ ಪುರುಷೋ ದಾಸಃ, ಮೂಲ ಮಹಾಭಾರತ. ಅವ್ರು ಅಂತಾರೆ, ಏನು ನಮ್ಮ ದುರ್ದೈವ, ನಾವೆಲ್ಲ ದುಡ್ಡಿನ ದಾಸರಾಗಿ ಬಿಟ್ವಿ. ನಾರ್ಥೋ ದಾಸಸ್ತು ಕಸ್ಯಚಿತೆ, ಇದು ನಮ್ಮೆಲ್ಲರ ಹಣೆ ಬರಹ. ಮನುಷ್ಯ ಧರ್ಮವನ್ನು ದುಡ್ಡಿಗಾಗಿ ತೂರಿ ಬಿಟ್ಟುಬಿಡ್ತೀವಿ. ಹಣ ಬರುತ್ತೆ ಅಂದರೆ ನಾವು ಕಾಂಪ್ರಮೈಸ್ ಮಾಡಿಕೊಳ್ಳೋದು ಧರ್ಮದ ಜೊತೆ, ಮಡಿಮೈಲಿಗೆಯ ಜೊತೆ, ಎಲ್ಲರ ಹಣೆ ಬರ ಆಗಿದೆ ಇದು. ಭೀಷ್ಮರಂತಾರೆ, ಅರ್ಥಸ್ಯ ಪುರುಷೋ ದಾಸಃ ನಾರ್ಥೋ ದಾಸಸ್ತು ಕಸ್ಯಚಿತೆ. ಹಣ ಯಾರ ದಾಸಿ ಆಗಲಿಲ್ಲ, ಹಣದ ಹಿಂದೆ ನಾವು ಬಿದ್ದುವೆ ವಿನಃ ನಮ್ಮ ಹಿಂದೆ ಹಣ ಬೀಳಲಿಲ್ಲ. ದಯಮಾಡಿ ನೀವು ಬಂದದ್ದು ಬಹಳ ಆನಂದ ಆಯಿತು, ಒಂದನ್ನು ಬಿಟ್ಟು ನೀವು ಏನು ಕೇಳಿದ್ರು ನಾನು ಕೊಡ್ತೇನೆ. ಯುದ್ಧ ಮಾಡಬೇಡಿ ಅಂತ ಮಾತ್ರ ಕೇಳಬೇಡ್ರಿ, ನಿಮಗೇ ವಿಜಯ ಆಗಲಿ. ಅವ್ರು ಕೇಳಿದ್ರು, ಕೃಷ್ಣ ಹೇಳಿದ್ದ, ಕೇಳಂತೂ ಕೇಳಬೇಡ್ರಿ, ನೀವು ಹೇಗೆ ಸಾಯ್ತೀರಿ ಅಂತ. ಅವರಂದರು, ನಾನು ಅದಕ್ಕೆ ಸಮಯ ಬಂದಾಗ ಹೇಳ್ತೇನೆ, ಈಗ ಹೋಗಿ ಬನ್ನಿ ಅಂತ. ಮತ್ತೆ 9ನೇ ದಿವಸ ಹೋಗ್ತಾರೆ, ಅದಕ್ಕೆ ಸಮಯ ಬಂದಾಗ ನಾನು ಹೇಳ್ತೇನೆ ಅಂತ. ಆಚಾರ್ಯರಂತಾರೆ ನಿರ್ಣಯದಲ್ಲೇ, ಅರ್ಜುನನಿಗೆ ಭೀಮಸೇನನಿಗೆ ಗೊತ್ತಿತ್ತು ನಾಳೆ ದಿನ ಪಾಂಡವರಿಗೂ ನೋವಾಗಬಾರ್ದು, ಜಗತ್ತಿನಲ್ಲೂ ಅಪಖ್ಯಾತಿ ಬರಬಾರ್ದು. ದೊಡ್ಡವರನ್ನೇ ಇಷ್ಟೆಲ್ಲ ಪಾಂಡವರು ದೊಡ್ಡವರು ದೊಡ್ಡವರು ಅಂತೇಳಿ ದೊಡ್ಡವ್ರನ್ನೆಲ್ಲ ಕೊಂದು ಹಾಕಿದ್ರಲ್ಲ ಅಂತ. ಭೀಷ್ಮಾಚಾರ್ಯರು ಹೇಳದ ಮೇಲೆ ಅವರನ್ನು ಕೊಂದರು ಅನ್ನೋದು ಇವರಿಗೆ ಕೀರ್ತಿ ಇರಲಿ ಅಂತಾನೆ ಅವರನ್ನೇ ಕೇಳಿಕೊಂಡು ಬಂದರು ಅಂತಾನೆ ಆಚಾರ್ಯರು ಹೇಳ್ತಾರೆ. ಯಥಾ ಪ್ರಕಾರ ದ್ರೋಣರ ಮುಂದೆ ಬಂದು ನಮಸ್ಕಾರ ಮಾಡಿದಾಗ ಅವರು ಆಲಿಂಗನ ಮಾಡಿಕೊಂಡು ಅರ್ಥಸ್ಯ ಪುರುಷೋ ದಾಸಃ ನಾರ್ಥೋ ದಾಸಸ್ತು ಕಸ್ಯಚಿತ್. ಎಂತಹ ಅದ್ಭುತವಾದ ಮಾತು ಅಂದರೆ, ಯಾರು ಧನವನ್ನು ತಿರಸ್ಕಾರ ಮಾಡಿರ್ತಾರೆ ಅವರು ಜಗತ್ತಿನಲ್ಲಿ ರಾಜರಂತೆ ಬಾಳಬಹುದಂತೆ. ಯಾರ ಮರ್ಜಿ ಇರೋದಿಲ್ಲ ಅವರಿಗೆ. ಏನು ನೀನು ಕೊಟ್ಟಿದೆ? ಪುರಂದರದಾಸರ ಮುಂದೆ ಕೃಷ್ಣದೇವರಾಯ ಬಂದು ಸುಮ್ಮನೆ ಚೇಷ್ಟೆಗೆ, ಅದು ಪುರಂದರದಾಸರಿಗೆ ಗೊತ್ತಿಲ್ಲ, ಸ್ವಾಮಿ ನೀವು ಬೇಕಾದ ಕೀರ್ತನೆಗಳನ್ನೆಲ್ಲ ಮಾಡ್ತೀರಿ, ನಮ್ಮೂರಲ್ಲಿದ್ದೀರಿ, ನಮ್ಮ ದೇಶದಲ್ಲಿ ಅಂದರೆ ನಮ್ಮ ಮೇಲೂ ನೀವು ಒಂದಿಷ್ಟು ಹಾಡುಗಳು ಬರಿಬೇಕು. ಸರ್ವಥಾ ಬರೆಯೋದಿಲ್ಲ ಅಂದ್ರಂತೆ. ನಾನು ಬರೆಯೋದಾದರೆ ದೇವರ ಮೇಲೆ ಗುರುಗಳ ಮೇಲೆ ಬರೆಯೋದು, ನಿನ್ನ ಮೇಲೆ ನಾನು ಬರೆಯೋದಿಲ್ಲ ಅಂದರು. ನೀವು ನಮ್ಮೂರಲ್ಲಿರೋದು ನಮ್ಮ ರಾಜ್ಯ, ನಾನು ಇಲ್ಲಿಂದ ಹೊರಗೆ ಹಾಕ್ತೀನಿ. ನಾನು ನಿನ್ನ ರಾಜ್ಯ ಅಂತ ನಾನಿಲ್ಲ, ನಾನು ವ್ಯಾಸರಾಜರಿದ್ದಾರೆ ಅಂತಿರೋದು. ನೀವೇನು ಹೊರಗೆ ಹಾಕೋದು? ನಾನೇ ಹೋಗ್ತೀನಿ, ಹೋಗು. 6 ಒಲಿದರೇನು ನಮಗಿನ್ನಾರು ಮುನಿದರೇನು ಅಂದ್ರಂತ. ಏನು ನೀ ಕೊಟ್ಟಿದ್ದೀನಿ, ನೀ ಏನು ರಾಜ, ನಾನು ರಾಜ ಅಂದ್ರಂತ. ಏನು ಪುರಂದರ ನವಕೋಟಿ ನಾರಾಯಣ, ಆ ಕಾಲದಲ್ಲಿ ನವಕೋಟಿಯನ್ನು ನೋಡಿದವರು. ಹಣದಿಂದ ಆನಂದ ಇಲ್ಲ ಅಂತ ಕಂಡುಕೊಂಡು ನಾನು ರಾಜ. ನಿಮ್ಮ ಭಾಗ್ಯ ದೊಡ್ಡದೋ, ನಮ್ಮ ಭಾಗ್ಯ ದೊಡ್ಡದು. ಸಮ್ಮತಿಂದ ನಾವು ನೀವು ಸಾಟಿ ಮಾಡಿ ನೋಡುವ ಬನ್ನಿ. ನಿಮ್ಮ ಭಾಗ್ಯ ದೊಡ್ಡದೋ, ನಮ್ಮ ಭಾಗ್ಯ ದೊಡ್ಡದು. ಕಡಗ ಕಂಠ ಮಾಲೆಗಳಿಗೆ ಕಳ್ಳರ ಭಯಗಳುಂಟು, ಅಡವಿ ತುಳಸಿ ಮಾಲೆಗಿನ್ನು ಯಾರ ಭಯವಿಲ್ಲವಯ್ಯ. ಹೇಮವನ್ನು ಹಣಗಳಿಗೆ ಹೇರಾಳ ಭಯಗಳುಂಟು, ರಾಮನಾಮ ದ್ರವ್ಯಕ್ಕಿನ್ನು ಯಾರ ಭಯವಿಲ್ಲವಯ್ಯ. ನಿಮ್ಮ ಭಾಗ್ಯ ಲಕುಮಿ ದೇವಿ, ನಮ್ಮ ಭಾಗ್ಯ ನಾರಾಯಣನು, ನಮ್ಮ ನಿಮ್ಮ ಭಾಗ್ಯದ ಒಡೆಯ ಪುರಂದರ ವಿಠ್ಠಲ. ನಿಮ್ಮ ಭಾಗ್ಯ ದೊಡ್ಡದೋ, ನಮ್ಮ ಭಾಗ್ಯ ದೊಡ್ಡದು.
ಯಾರಿಗೆ ವಿಶ್ವಾಸ ಇದೆ ಆಮೇಲೆ ಕಾಲು ಹಿಡ್ಕೊಂಡ. ಸುಮ್ಮನೆ ಅಂದೆ, ಸ್ವಾಮಿ ನನ್ನನ್ನು ನೀವು ಹೊಗಳೋದು ಬೇಡ, ನಮ್ಮೂರಲ್ಲಿ ನಿಮ್ಮಂಥವರಿದ್ದರೆ ಮಳೆ ಬೆಳೆ ಚೆನ್ನಾಗಿ ಆಗತ್ತೆ, ಸುಮ್ಮನೆ ನೋಡೋಣ ಅಂತ. ಹಾಗಾದರೆ ಬಾ, ಭಗವದ್ಭಕ್ತ ಅಂತ ಬೇಕಾದ್ರೆ ಸ್ತೋತ್ರ ಮಾಡ್ತೀನಿ. ಬೇಡ, ಸ್ತೋತ್ರ ಮಾಡಬೇಡ್ರಿ ಅಂದರು. ದೇವರನ್ನು ನಂಬಿದವರಿಗೆ ಯಾರು ಒಲಿದರೇನು, ನಮಗಿನ್ನಾರು ಮುನಿದರೇನು. ಮೈಸೂರಿನಲ್ಲಿ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಮಠದಲ್ಲಿ ಪೂಜೆ, ಮೈಸೂರಿನ ಮಹಾರಾಜರು ಹೇಳಿ ಕಳಿಸಿದ್ರಂತೆ, ಪೂಜಾಕ್ಕೆ ಬರ್ತೀವಿ. ಆಯಿತು ಬರಲಿ ಅಂತ. ಸಾಮಾನ್ಯ ಪೂಜಾಕ್ಕೆ ಬಂದಾಗ ರಾಜರು ಬರ್ತಾರೆ ಅಂದರೆ ಒಂದು ಪ್ರಾಯ ಸಾಮಾನ್ಯ ಮಾಡೋದೇನೆಂದರೆ, ರಾಜ ಬಂದ ಮೇಲೆ ಸ್ವಾಮಿ ಸ್ನಾನಕ್ಕೆ ಹೋಗ್ಬೋದಾ, ಈ ಪದ್ಧತಿ ಇರತ್ತೆ. ದೊಡ್ಡವನು ರಾಜ, ಅವನು ಮಠ ಗಿಟ ನಡೆಸಲಿಕ್ಕೆ ದಾನ ಧರ್ಮ ಎಲ್ಲ ಕೊಟ್ಟಿರ್ತಾನೆ, ದಾಕ್ಷಿಣ್ಯಗಳು ಇವೆಲ್ಲ ಇರತ್ತೆ. ಇವರೇನಿಲ್ಲ, ಮಾಮೂಲಿನಂತೆ ಪಾಠ ಸ್ನಾನ ಪೂಜಾ ಎಲ್ಲ ಶುರು ಆಯಿತು. ಪೂಜಾ ಮುಗಿಯೋ ಸಮಯ ಬಂದರೂ ರಾಜ ಬಂದಿಲ್ಲ. ಒಂದೊಂದೇ ದೇವರನ್ನು ಭುಜಂಗಿಸ್ತಾಯಾರೆ. ಪಾಪ ದಿವಾನರಿಗೆ ಎದೆ ಹೊಡಿತಾ ಇದೆ. ರಾಜ ಹೊರಗೆ ಹಾಕಿದ್ರೆ ಹೋಗೋದೆಲ್ಲಿ, ಮೈಸೂರು ಸ್ಟೇಟೇ ಬಿಟ್ಟು ಹೋಗ್ರಿ ಅಂದರೆ ಹೋಗೋದೆಲ್ಲಿ, ಮಾಡೋದೆಲ್ಲಿ. ರಾಜನ ವಿರೋಧ ಕಟ್ಕೋಬಾರ್ದು. ಸ್ವಾಮಿಗಳು ಪೂಜಾ ಕೂತಾಗ ಮಾತಾಡೋದಿಲ್ಲ. ಏನೇ ಆಗಲಿ ಬಲಸೇವೆ ಮಾಡೋರಿಗೆ ಸಂಗನೆ ಮಾಡ್ಯಾರೆ. ಅವ್ರು ಹಾಗೆ ಹೀಗೆ ಹೀಗೆ ಹಾಗೆ ಅಂತಾರೆ. ಸತ್ಯಜ್ಞಾನಿಗಳು ಏನು, ರಾಜ ಬರಲಿ ಅಂದರು. ದೇವ್ರನ್ನೆಲ್ಲ ಭುಜಂಗಿಸಿ ಇಟ್ಟಾಯಿತು. ರಾಜರು ಬಂದರು. ಎಲ್ಲ ಆದಮೇಲೆ ಏನದು ಮಾತಾಡ್ತಿದ್ರಲ್ಲ, ಸ್ವಾಮಿ ಮಹಾರಾಜರು ಬರ್ತಾರೆ, ಇನ್ನೊಂದು 10 ನಿಮಿಷ ಇನ್ನೊಂದು 4 ಸಲ ವಿಷ್ಣು ಸಹಸ್ರನಾಮ ಅಂತ ಇದ್ವಿ, ರಾಜರು ಮಾಡೋ ಸಹಸ್ರನಾಮದಕ್ಕಿನ್ನ ಇದೇ ವಾಸಿ, ಏನಾದರೂ ಹೆಚ್ಚು ಕಮ್ಮಿ ನಾ ಮಾತಾಡ್ತೇನೆ ಅಂದ್ರಂತ. ರಾಜನ ಹತ್ರ ನೀವೇನು ಮಾತಾಡಬೇಡ್ರಿ, ನಾ ಮಾತಾಡ್ತೇನೆ. ರಾಜರಿಗೆ ಸ್ವಲ್ಪ ಕೋಪನೇ ಬಂತು, ಬರುವಂಥ ಸಹಜ. ನಾವು ಹೋದಾಗ ದೇವಸ್ಥಾನದ ಬಾಗಿಲು ತೆಗಿತಾರೆ, ನಾ ಬರೋದ್ರಲ್ಲಿ ನೀವು ಮುಗಿಸಿರಿ ಅಂದರೆ. ರಾಜನನ್ನು ಕರೆದು ವಿಚಾರಿಸಿದ್ರಂತೆ, ಏನಪ್ಪ ರಾಜ ನೀವು ಬಂದ್ರಿ, ಬಹಳ ಸಂತೋಷ, ನಿಮ್ಮ ಮನಸ್ಥಿತಿ ಹೇಗಿರುತ್ತೆ? ನಾನು ಬರುವ ಕಾಲಕ್ಕೆ ನನ್ನೆಲ್ಲ ದಾಸರು ಕಾದಿರಬೇಕು ಅಂತಲ್ವ? ಅಂದರೆ ರಾಜ ಬಂದಾಗ ಕೆಳಗಿನವರೆಲ್ಲರೂ ಕಾದಿರಬೇಕು, ರಾಜನಿಗೆ ಎಲ್ಲರೂ ಕಾಯಬೇಕು ಅನ್ನೋದು ಧರ್ಮ ಅಲ್ವಾ? ಹೌದು. ನೋಡು, ನೀನು ನಮ್ಮ ಶಿಷ್ಯರಿಗೆ ರಾಜ ಇರಬಹುದು, ಬೇಡ ನನಗೂ ರಾಜ ಅಂತಾನೆ ಇಟ್ಕೊಂಬೋಣ. ನಮ್ಮ ರಾಮಚಂದ್ರನಿಗೆ ನೀನೇನು ರಾಜ ಅಲ್ಲಲ್ಲ. ಜಗತ್ತಿಗೆ ರಾಜಾದಿರಾಜನಾದಂತಹ ರಾಮಚಂದ್ರನ ಪೂಜಾ ನಡಿಬೇಕಾದ್ರೆ ನೀನು ದಾಸನಾದವನು ಮೊದಲು ಬರಬೇಕು. ಆ ರಾಜ ನಿನಗಾಗಿ ಪೂಜಾ ಸಲುವಾಗಿ ಕಾದಿರಬೇಕು. ನೀನೇ ಹೇಳೋ ಅಂತ. ಸ್ವಾಮಿ ನನ್ನ ಕಣ್ಣು ತೆಗೆಸಿದ್ರಿ, ಇಷ್ಟು ದಿನ ನಾನು ಅದನ್ನೇನೂ ತಿಳ್ಕೊಂಡಿರಲಿಲ್ಲ, ನಾಳೆ ಬರ್ತೀನಿ. ಮಾರನೇ ದಿವಸ ಸ್ವಾಮಿ ಸ್ನಾನದ ಮುಂಚೆ ಬಂದು ಕೂತ್ಬಿಟ್ಟಿದ್ರಂತೆ, ಯಾವಾಗ ಅನ್ನ ತೆಗೀರಿ ಪೆಟ್ಟಿಗೆ ಅಂತ. ಅಂದರೆ ಮನುಷ್ಯ ಕನ್ವಿನ್ಸ್ ಮಾಡೋದರಲ್ಲಿದೆ. ರಾಜಾದಿರಾಜನಾದ ಸರ್ವೋತ್ತಮನಾದ ದೇವರಿಗೆ ಎಲ್ಲರೂ ದಾಸರೇ. ಈಗ ನಿಮ್ಮ ಇದು ಇಷ್ಟು ನಮಗೆ ಯೋಗ್ಯತೆ ಇಲ್ಲ, ಈ ತರಹದ ಪರಿಸ್ಥಿತಿ ನಮಗೇನು ಬರೋದಿಲ್ಲ. ನಮ್ಮ ಪೂಜಾ ನೋಡ್ಲಿಕ್ಕೆ ಯಾರು ಬರಬೇಕು? ಯಾರ್ಯಾರು ದೇವರು ಬಂದರೆ ಸಾಕಾಗಿದೆ ನಮ್ಮ ಪೂಜಾ ನೋಡ್ಲಿಕ್ಕೆ. ಮನೆಯವರೆಲ್ಲ ಬರೋದು, ಮನೆಯವರು ಕೂತಾಗಿಂದ ಆಯ್ತಾ 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 ಅಂತಾನೆ ಇರ್ತಾರೆ. ಇರಲಿ, ನಿಮ್ಮ ಲೆವೆಲಲ್ಲಿ ಮಾಡಬಹುದಾದದ್ದು ಒಂದು ಹೋಮ ಹವನವನ್ನು ಮಾಡಿರ್ತೇವೆ. ಪೂರ್ಣಾಹುತಿ ಹಾಕೋದಾ? ಪೂರ್ಣಾಹುತಿಗೆ ದೇವತೆಗಳನ್ನು ಕಾಯಿಸಬಾರ್ದು. ತಕ್ಷಣ ಅವರನ್ನು ಪೂರ್ಣಾಹುತಿ ಹಾಕಿ ಕಳಿಸ್ಬೇಕು. ಈಗ ನೋಡ್ರಿ, ಆ ರಿಸೆಪ್ಷನ್ನಲ್ಲಿ ಫೋಟೋ ತೆಗಿತೀವಿ ಅಂತ ಅರ್ಧ ಗಂಟೆ ನಿಲ್ಲಿಸ್ಬಿಟ್ರೆ, ಫೋಟೋ ಬೇಡ ಗಿಟ ಬೇಡ ಎದ್ದೋಗ್ರಿ, ಇನ್ನು 1 ನಿಮಿಷಕ್ಕೆ ಫೋಟೋ ತೆಗೆದ್ರೆ ಸರಿ. ಆ ಫೋಟೋ ತೆಗಿಯೋರೆಲ್ಲೋ ಹೋಗಿದ್ದಾರೆ, ಅವರು ರೀಲು ಹಿಡ್ಕೊಂಬರ್ಲಿಕ್ಕೆ ಅಂತಂದರೆ ಯಾರು ಕಾಯ್ತಾರೆ? ಯಾರೂ ಕಾಯೋದಿಲ್ಲ. ಆ ದೇವತೆಗಳನ್ನು ಕರೆದಾಗ ಆಯಿತು. ಯಾರೋ ಮೇಲೆ ಒಬ್ಬರು ಪಾರಾಯಣ ಮಾಡ್ತಾ ಇದ್ದಾರೆ, ದೇವರ ಪೂಜೆ ಮಾಡ್ತಿದ್ದಾರೆ, 2 ನಿಮಿಷಕ್ಕೆ ಬರ್ತಾರೆ, ದೇವರು ಎಸ್ ಅಂತಾನೆ. ಇಲ್ಲ, ಅವ್ರು ಯಾರೋ ತಿಂಡಿ ತಿಂದಾಗಿದೆ, ಕಾಫಿ ಕುಡಿತಾ ಇದ್ದಾರೆ, 1 ನಿಮಿಷ ಮುಗಿಸ್ಕೊಂಬರ್ತಾರೆ. ಅವರ ಸಲುವಾಗಿ ಇಲ್ಲಿ ದೇವತೆಗಳು ಕಾಯಬೇಕು. ಇಲ್ಲ ಇಲ್ಲ ಆಗಲ್ಲ, ಇಲ್ಲ ಕಾಫಿನ ಇಲ್ಲೇ ತಂದುಕೊಟ್ಟು ಬಿಡೋ, ಕುಡಿತಾನೇ ಅವ್ರು ಪೂರ್ಣಾಹುತಿ ನೋಡ್ತಾರೆ. ಇವರ ಸಲುವಾಗಿ ಇವರ ಕಾಫಿ ತಿಂಡಿ ಇದನ್ನು ಕುಡಿಯೋ ಸಲುವಾಗಿ ಆ ದೇವತೆಗಳು ಕಾದಿರಬೇಕು. ಎಂದೂ 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 ದೇವತೆಗಳನ್ನು ಈ ತರಹದ ಕಾರ್ಯಕ್ರಮಗಳಿಗೆ ಕಾಯಿಸಬಾರ್ದು. ಏನೋ ಅಲ್ಲಿ ಪಾರಾಯಣ ಮಾಡ್ತಾಯಿದ್ರು, ಸುಮಧ್ವಿಜಯ ಪಾರಾಯಣ ಮಾಡ್ತಾರೆ, ಅದು 14ನೇ ಸರ್ಗ ಬಂದಿದೆ, ಇನ್ನೊಂದು 4 ಶ್ಲೋಕ, ದೇವರೇ ಕಾಯ್ತಾನೆ, ಆಗಲಿ, ಅದು ಇದು ಒಟ್ಟಿಗೆ ಪೂರ್ಣಾಹುತಿ ಆಗಲಿ. ಇನ್ನೇನೋ ಪಾರಾಯಣ ಮಾಡ್ತಾಯಿದ್ರು, ಕಾಯಿಲೆ ಅವ್ರು ಕಾಫಿ ಕುಡಿತಿದ್ದಾರೆ, ತಿಂಡಿ ತಿಂತಿದ್ದಾರೆ, ಪಾಪ ಅವರು ಹೋಗಲಿ ಬಿಡು, ಆ ಪ್ಲೇಟನ್ನು ತೊಗೊಂಡೇ ಬಂದುಬಿಡು, ಪೂರ್ಣಾಹುತಿ ನೋಡಲಿ ಪುಣ್ಯಾತ್ಮರಂತ. ಯಾಕೆ ಬೇಕದು?
ದೇವರು ಬೇಡ ಅಂತಾನೆ. ಎಂದೆಂದೂ ದೇವತೆಗಳನ್ನು ಕಾಯಿಸಬಾರ್ದು. ಹಾಕ್ರಿ ಪೂರ್ಣಾಹುತಿಯನ್ನು. ಯಾಜೋಪಯಾಜರು ಇವನ ಮನೆಯಲ್ಲಿ, ದೃಪದನ ಮನೆಯಲ್ಲಿ ಯಜ್ಞವನ್ನು ಮಾಡಿಸಿದ್ರು. ದೇವತೆಗಳು ಹವಿಸ್ಸನ್ನು ತಂದೆಯಾರೆ. ಎಲ್ಲಿ ನಿನ್ನ ಹೆಂಡತಿ? ಸ್ವಾಮಿ ಎಲ್ಲೋ ಕಾಣಿಸ್ತಾ ಇಲ್ಲ. ಏನು ಕಾಣಿಸ್ತಾ ಇಲ್ಲ, ಕೊಡ್ರಿ ಅಂತ ಹೇಳಿ ಆ ಕುಂಡಕ್ಕೆ ಹಾಕಿದ್ರು. ಒಂದು ಕ್ಷಣ ಕಾಯಲಿಲ್ಲ. ಅವ್ರು ಕಾಯಬೇಕು, ದೇವತೆಗಳು ಕಾಯಬೇಕು. ಯಜ್ಞಕುಂಡದಿಂದಲೇ ಬಂದು ಯಾಜ್ಞಸೇನಿ ದ್ರೌಪದಿ. ಅದು ವಾಸ್ತವಿಕವಾಗಿ ಅದು ದೇವರ ಸಂಕಲ್ಪ. ಅವಳು ಅಯೋನಿಜಳಾಗಿ ಬರಬೇಕಾಗಿತ್ತು, ಸರಿ. ಮುಲಾಜೆ ಇಲ್ಲ. ರಾಜ ಯಜ್ಞ ಮಾಡಿಸ್ತಾಯೇನೆ, ಪಾಪ ಅವಳೆಲ್ಲೋ ಹೋಗಿರಬೇಕು. ಬಾಮ್ಮ, ಬೇಗ ಬಾಮ್ಮ. ನೋ, ನೀ ಬರಲಿಲ್ಲ ಅಂದ್ರೆ ಹಾಕೋದೆ. ಈ ಧೈರ್ಯವೂ ಅವತ್ತಿನವ್ರಿಗಿತ್ತು. ತಪೋಧನರು, ನೀ ಏನು ಮಗನೇ ಸಂಭಾವನೆ ಕೊಡೋದಿಲ್ವ, ನಾನು ಸಂಭಾವನೆ ಸಲುವಾಗಿ ಮಾಡಿಸೇ ಇಲ್ಲ, ಹೋಗನ್ನೋರವರು. ಹಾಗಾಗಿ ನಮ್ಮ ಲೆವೆಲ್ಲಲ್ಲಿ ಮಾಡಬಹುದಾದದ್ದು ದೇವತೆಗಳನ್ನು ಕಾಯಿಸೋದು. ಸಣ್ಣ ಸಣ್ಣ ಯಾವುದೋ ಕೆಲಸಕ್ಕೆ ಬಾರದ ರೀಸನ್ನಿಗೆ ಎಂದು ಕಾಯಿಸಬಾರ್ದು. ಪ್ರಕೃತದಲ್ಲಿ ಯಾರ್ಯಾರು ಭಗವಂತನಲ್ಲಿ ಭಕ್ತಿಯನ್ನು ಮಾಡಿದಾರವರು, ಪಾಪ ದ್ರೋಣಾಚಾರ್ಯರು ಇದೇ ಮಾತನಾಡಿದ್ರು, ಕೃಪಾಚಾರ್ಯರು ಇದೇ ಮಾತನಾಡಿದ್ರು. ನೀವೆಲ್ಲರೂ ಜಯಿಗಳಾಗ್ರಿ. ಅವ್ರು ಯಾವತ್ತೂ ಅಷ್ಟೇ ಕೇಳ್ತಾ ಇದ್ದದ್ದು. ಪಾಂಡವರಿಗೆ ಜಯ ಆಗಲಿ. ಏನೋ ದುರ್ಯೋಧನನ ಮನೆ ಅನ್ನ ತಿಂದಿದ್ದೀವಿ, ಆ ಋಣಕ್ಕೆ ನಾವು ಯುದ್ಧವನ್ನು ಮಾಡ್ತಿದ್ದೀವಿ, ಅದು ಒಂದು ದೇವರ ಸೇವೆನೇ. ಕೌರವರ ಪಕ್ಷದಲ್ಲಿ ಇದ್ದೋರೆಲ್ಲರೂ ಅಯೋಗ್ಯರೇ ಅಲ್ಲ, ದೇವತೆಗಳು ಅಲ್ಲೂ ಇದ್ದರು. ಭಗವಂತನ ಸೇವೆ ಅಂತ. ಲಿಂಗಂ ಸುರಾಣಂ ಹಿ ಪರೈವ ಭಕ್ತಿ ವಿಷ್ಣು ತದನ್ನೇಷು ಚ ತತ್ಪ್ರತೀಪತ. ಆಚಾರ್ಯರು ಬಿಡಿಸೇ ಹೇಳ್ತಾರೆ, ಯಾರಿಗೆ ವಿಷ್ಣುವಿನಲ್ಲಿ ಉತ್ತಮ ಭಕ್ತಿ ಇದೆ ಅದು ದೇವತೆಗಳ ಲಕ್ಷಣ. ವಿಷ್ಣುವಿನಲ್ಲಿ ಉತ್ತಮವಾದ ಭಕ್ತಿಯನ್ನು ಮಾಡೋದು ದೇವತೆಗಳ ಲಕ್ಷಣ. ಯಾರು ವಿಷ್ಣುವಿನ ದ್ವೇಷವನ್ನು ಮಾಡ್ತಾ ಇರ್ತಾರೆ ಅದು ಅಸುರರ ಲಕ್ಷಣ. ಇದು ಆ ಪಕ್ಷ ಈ ಪಕ್ಷ ಅಂತಿಲ್ಲೇ ಇಲ್ಲ, ಯಾವ ಪಕ್ಷದಲ್ಲಾದರೂ ಇರು. ವಿಷ್ಣುವಿನಲ್ಲಿ ವಾಯುವಿನಲ್ಲಿ ನಿನಗೆ ಭಕ್ತಿ ಇದೆಯಾ, ನೀನು ಭಕ್ತನೇ. ಅಥೋತ್ರಯೇ ಹರಿಭಕ್ತಿ ತತ್ಪರ ತೇತೇ ಸುರಸ್ತದ್ಭರಿತ ವಿಶೇಷತಃ ಅಂತ ಆಚಾರ್ಯರು ಇದನ್ನು ಮುಗಿಸಿ 11ನೇ ಅಧ್ಯಾಯ 12ನೇ ಅಧ್ಯಾಯದಲ್ಲಿ ದೇವಕಿಯ ಜನನದ ಬಗ್ಗೆ ಹೇಳ್ತಾರೆ. ಬಭೂವ ಗಂಧರ್ವ ಮುನಿಸ್ತು ದೇವಕಃ ಸಾಹಸ ಸೇವಾರ್ಥ ಮಥ ಆಹುಕಾಧರೇಹೇ. ದೇವಕ ಅಂತ ಒಬ್ಬ ಗಂಧರ್ವ, ಅವನು ಹರಿಯ ಸೇವೆಗಾಗಿ ಆಹುಕ ಅನ್ನೋನಿಂದ ಹುಟ್ಟಿದ. ಆಹುಕ ಅನ್ನೋನು ಮಗ ದೇವಕ. ದೇವಕ ಉಗ್ರಸೇನ ಅಂತ ಇಬ್ಬರು ಮಕ್ಕಳು. ದೇವಕನ ಮಗಳು ದೇವಕಿ, ಉಗ್ರಸೇನನ ಮಗ ಕಂಸ. ಸೊ ಇವರಿಬ್ಬರು ಕಸಿನ್ಸ್, ಅಣ್ಣ ತಮ್ಮಂದಿರ ಮಕ್ಕಳು. ದೇವಕನ ಮಗಳು ದೇವಕಿ. ಆದರೆ ಇಲ್ಲಿ ಆಚಾರ್ಯರು ಇನ್ನೊಂದು ಅಂಶವನ್ನು ಹೇಳ್ತಾರೆ. ಅನ್ಯಾಶ್ಚಯ ಕಶ್ಯಪಸ್ಸೇವ ಭಾರ್ಯ ಜ್ಯೇಷ್ಠಾಂತು ತಾಮಾಹುಕ ಆತ್ಮಪುತ್ರೀಂ. ಕಶ್ಯಪನ ಬೇರೆ ಪತ್ನಿಯರೆಲ್ಲ ಇದ್ದರು, ಅನೇಕ ಜನ ಹೆಂಡತಿಯರು. ಅಂದರೆ ಈ ವಸುದೇವನಿಗೆ ಬರೀ ದೇವಕಿ ಮತ್ತು ಸುರಭಿ ಅಷ್ಟೇ ಅಲ್ಲ, ರೋಹಿಣಿ ಅಲ್ಲ, ಇನ್ನೂ ಅನೇಕ ಜನ ಇದ್ದರು. ಅವರೆಲ್ಲರೂ ಕಶ್ಯಪನ ಭಾರ್ಯೆಯರು ದೇವಕನಿಂದಲೇ ಹುಟ್ಟಿದ್ರು. ಹಿರಿಯಳಾದ ದೇವಕಿಯನ್ನು ಆಹುಕ ಅಂತ ಇದ್ನಲ್ಲ ತಾತ, ಆಹುಕನ ಮಗ ದೇವಕ, ದೇವಕನ ಮಗಳು ದೇವಕಿ. ಆಹುಕ ಏನು ಮಾಡಿದ್ದ, ಈ ದೇವಕಿಯನ್ನು ದತ್ತು ತೆಗೆದುಕೊಂಡಿದ್ದಂತೆ. ತಾನು ದತ್ತು ತೆಗೆದುಕೊಂಡಿದ್ದ, ತಾತನೇ ದತ್ತು ತೆಗೆದುಕೊಂಡಿದ್ದ. ಸೊ ಕಂಸನಿಗೆ ಕಸಿನ್ನು, ತಂಗಿನೂ ಅಲ್ಲು ಸೋದರತ್ತೇನೂ ಅಲ್ಲು. ಯಾಕೆಂದರೆ ದತ್ತು ತೆಗೆದುಕೊಂಡದ್ದರಿಂದ ತಂದೆಯ ತಂಗಿ. ಯಾಕೆ ಈ ಮಾತನ್ನು ಆಚಾರ್ಯರು ಹೇಳ್ತಾರೆ ಅಂದರೆ, ಅವನು ಕೆಲವೊಂದು ನಮಸ್ಕಾರಗಳು ಮಾಡ್ಯಾನ ಕಂಸ. ತಂಗಿಗೆ ನಮಸ್ಕಾರ ಮಾಡಬಾರ್ದಲ್ಲ, ತಂಗಿ ಅಂತ ಮಾಡಿದ್ದಲ್ಲ, ಸೋದರತ್ತೆ ಅನ್ನೋ ವರಸೆಯಿಂದ ಮಾಡಿದ್ದು ಅನ್ನುವ ಅಂಶವನ್ನು ಆಚಾರ್ಯರು. ನಮಸ್ಕಾರಗಳು ಹೇಗೆ ಕೊಡುತ್ತೆ? ಚಕಾರ ತಸ್ಮಾದ್ದಿ ಪಿತೃಶ್ವಸಾಸ ಸ್ವಸಾಚ ಕಂಸಸ್ಯ ಬಭೂವ ದೇವಕಿ. ಕಂಸ ಈ ಮದುವೆ ಮಾಡಿಕೊಟ್ಟ, ಅಶರೀರವಾಣಿ ಆಯಿತು ಅಂತ. ದೇವಕಿ ಹಾಗೂ ವಸುದೇವನ ವಿವಾಹ ಅಶರೀರ ಅಲ್ರಿ. ಬರೋದು ಬಂದು ಕೊಲ್ಲೋದು ಬಿಟ್ಟು ಅದಕ್ಕೆ ಮುಂಚೆ ನಿಮಗೆಲ್ಲ ಮೆಸೇಜ್ ಕೊಟ್ಟು ಇಂಥ ದಿನ ಬರ್ತೀವಿ, ಮುಹೂರ್ತ ನೀವೆಲ್ಲ ತಯಾರಾಗಿರಿ. ಯಾಕೆ ಬೇಕಪ್ಪ? ಇವಳಲ್ಲಿ ಹುಟ್ಟೋ 8ನೇ ಗರ್ಭ ನಿನ್ನನ್ನು ಕೊಲ್ಲತ್ತೆ ಮಾಡತ್ತೆ, ಇದೆಲ್ಲ ಯಾಕೆ ಬೇಕಾಗಿತ್ತು? ಕೃಷ್ಣ ಬಂದ ಕೊಂದ. ಇದನ್ನು ಹೇಳೋದರ ಉದ್ದೇಶ ಏನು? ಹೇಳದೇ ಇದ್ರೂ ನಡೀತಾ ಇತ್ತಲ್ಲ ಅಂದರೆ ಅದಕ್ಕಂತಾರೆ ಸೋದರ ಮಾವನ್ನು ಕೊಲ್ಲಬಾರ್ದು. ಸೋದರ ಮಾವ ತಂದೆಗೆ ಸಮಾನ ಅಂತ. ಸೋದರ ಮಾವನ ಋಣ ಹೆಚ್ಚು. ಹಾಗಾಗಿ ಶೈವಾದಿತಿರು ವಸುದೇವಸ್ಯ ದತ್ತ
ತಸ್ಯಾರಥಂ ಮಾಂಗಲಂ ಕಂಸ ಏವ ಸಂಯಾಪಯಾಮಾಸ ತದಾ ಹಿ ವಾಯುರ್ಜಗಾದ ವಾಕ್ಯಂ ಗಗನಸ್ಥಿತೋ ಅಮುಂ. ಅಶರೀರವಾಣಿ ಆಯಿತು ಅಂದರು. ಅಶರೀರವಾಣಿ ಯಾವುದು ಅಂತಂದರೆ ವಾಯುದೇವರು. ವಾಯುದೇವರು ನುಡಿದಿದ್ದು ಅಂತ ಇಲ್ಲಿ ಹೇಳಿಬಿಟ್ರು. ಯಾಕೆ ವಾಯುದೇವರಿಗೆ ಅಶರೀರರು ಅನ್ನೋದು? ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಅಂತಾರೆ, ಶರೀರ ಇಲ್ಲ ಅಂತಲ್ಲ, ಇದ್ದ ಶರೀರದ ಮೇಲೆ ಅಭಿಮಾನ ಇಲ್ಲ. ಬ್ರಹ್ಮ ನಿರಭಿಮಾನಿತ್ವಾತ್ ಶರೀರಪ್ಯಶರೀರವಾನ್. ಪದಾರ್ಥ ನಮ್ಮದೇ ಇರ್ಬೋದು ರೀ, ಅದರ ಮೇಲೆ ಅಭಿಮಾನ ಬಿಟ್ಟರೆ ಅದು ನಮ್ಮದಲ್ಲ ಅಂತಾನೆ. ನಿಮ್ಮ ಮನೇಲಿ ಆಗತ್ತಲ್ಲ, ಹಳೇ ಪಾದರಕ್ಷೆ ಎಲ್ಲೋ ಬಿಟ್ಟಿರ್ತೀವಿ, ಅದನ್ನ ಯಾರೋ ಹಾಕೊಂಡು ಹೊಟ್ಟರೆ ಮಕ್ಕಳು ಓಡುವ, ಅಪ್ಪ ಯಾರೋ ಹಾಕೊಂಡು ಹೊಟ್ಟೋಗ್ತಾ ಇದ್ದಾರೆ, ಇಲ್ಲೋ ಅದು ಹಾಕ್ಕೊಂಡು ಹೋಗಲಿ ಅಂತಾನೆ ಬಿಟ್ಟಿರೋದು, ಅದು ನಂದಲ್ಲ. ಅಲ್ಲಪ್ಪ ನಂದಲ್ಲ ಅಂತೆಲ್ಲ, ನಿಂದೇ ಅಲ್ಲ. ಹೌದು, ಅದು ನಿನ್ನ ಹಾಕ್ಕೊಳ್ಳಿಕ್ಕೆ ಆಗಲ್ಲ ಅಂತಾನೆ ಅಲ್ಲಿ ಬಿಟ್ಟಿರೋದು, ಆದ್ದರಿಂದ ನಂದಲ್ಲ. ನಂದಲ್ಲ ಅನ್ನೋದರ ಅಭಿಪ್ರಾಯ ನನಗೆ ಅದರ ಮೇಲೆ ಅಭಿಮಾನ ಇಲ್ಲ. ಸೊ ಅಭಿಮಾನ ಪರಿತ್ಯಾಗ ಮಾಡೋದು ಇನ್ ದಿ ಸೆನ್ಸ್ ನಂದಲ್ಲ ಅಂತಾನೆ. ಬ್ರಹ್ಮದೇವರು ವಾಯುದೇವರಿಗೆ ದೇಹದ ಮೇಲೆ ಅಭಿಮಾನ ಇಲ್ಲದೇ ಇದ್ದದ್ದರಿಂದ ಇದು ದೇವರು ಕೊಟ್ಟಿರೋದು, ಬಾಡಿಗೆ ಮನೆ ಇದು, ಎಷ್ಟು ದಿನ ಇಟ್ಟಿರ್ತಾನೋ ಇರೋದು ಅನ್ನುವ ವಿಶ್ವಾಸ ಇದ್ದದ್ದರಿಂದ ಅವರಿಗೆ ಅಶರೀರರು ಅಂತ ಕರೆಯೋದು. ವಿನಾಪರಾಧಾದ್ಯ ತಥೋ ಗರೀಯಸೋ ನಮಾತುಲೋ ವದ್ಯತಾಮೇತಿ ವಿಷ್ಣೋ. ಅಪರಾಧ ಮಾಡದೇ ಇದ್ದರೆ ಎಂದು ಮಾತುಲ ಅಂದರೆ ಸೋದರ ಮಾವನ್ನು ಕೊಲ್ಲಬಾರ್ದು. ದೊಡ್ಡ ಅಪರಾಧ ಯಾವುದು ಅಂದರೆ ತಂದೆ ತಾಯಿಗಳ ದ್ವೇಷ. ಈ ಕಂಸ ನನ್ನ ಅಪ್ಪ ಅಮ್ಮನನ್ನು ಹೊಟ್ಟೆ ಒರೆಸಿದ್ರೆ ಅವನಿಗೆ ಎಲಿಜಿಬಿಲಿಟಿ ಬರುತ್ತೆ ನನ್ನಿಂದ ಸಾಯಿಸಿಕೊಳ್ಳಲಿಕ್ಕೆ. ಆದ್ದರಿಂದ ನಾನೇನು ಮಾಡ್ತೀನಿ, ಅಶರೀರವಾಣಿ ವಾಯುದೇವರ ಮುಖಾಂತರ ಮಾಡಿಸಿ ನಮ್ಮಪ್ಪ ಅಮ್ಮನ ಜೈಲಲ್ಲಿಟ್ಟು ಅವರಿಗೆ ಹೊಟ್ಟೆ ಉರಿಸೋ ಥರ ಮಾಡ್ತೀನಿ. ಆಗ ಕಂಸನನ್ನು ನಾನು ಕೊಂದರೆ ದೇವರಿಗೆ ವಿಧಿ ನಿಷೇಧವೂ ಇಲ್ಲ, ಪಾಪ ಪುಣ್ಯವೂ ಇಲ್ಲ. ನಾಳೆ ದಿನ ಯಾರಾದರೂ ಕೇಳ್ಬೋದಲ್ಲ, ಕಂಸನ್ ಯಾಕ್ರಿ ಸುಮ್ಮನೆ ಮರ್ಡರ್ ಮಾಡಿದ್ದು, ನಿಮ್ಮ ಕೃಷ್ಣ ಬಹಳ ದೊಡ್ಡವನು ಅಂತೀರಲ್ಲ, ನೀವು ಎಲ್ಲದಕ್ಕೂ ಜಗಜ್ಜನ್ಮಾಧಿಕರ್ತ ದೇವರು ಅವೆಲ್ಲ ಬೇಡ. ಅವನು ನೀವು ಹೇಳ್ತೀರಿ ಯದ್ಯದಾಚರತೆ ಶ್ರೇಷ್ಠ, ದೊಡ್ಡವರು ಮಾಡಿದ್ದನ್ನೇ ಲೋಕ ಎಲ್ಲ ಮಾಡೋದು. ಸೋದರ ಮಾವನ ಸೋದರಳಿಯ ಕೊಲ್ಲೋದಾದರೆ ಇನ್ನು ಮುಂದೆ ಸೋದರ ಮಾವಂದ್ರ ಗತಿ ಏನು? ನಾವೆಲ್ಲ ಕೃಷ್ಣ ಪಕ್ಷಪಾತಿಗಳಪ್ಪ, ನಾವು ನಿಮ್ಮನ್ನು ಹೊಡಿತೀವಿ ಅಂತ. ಆದಷ್ಟು ಆ ಅಣ್ಣ ತಮ್ಮಂದಿರದೇ ಇರೋ ಹುಡುಗಿನ ಮಾಡ್ಕೊಂಬೋದೇ ಒಳ್ಳೆಯದು ಅಂತ ಆಗತ್ತೆ ಅವಾಗ. ಅದಕ್ಕೆ ಆಚಾರ್ಯರಂದರು, ಸೋದರ ಮಾವನ್ನು ಕೊಲ್ಲೋದು ದೋಷವೇ. ಆ ಸೋದರ ಮಾವ ತಂದೆ ತಾಯಿಗಳನ್ನು ದ್ವೇಷ ಮಾಡಿ ಅಪರಾಧವನ್ನು ಮಾಡಿದರೆ ಅವನನ್ನು ಹೊಡಿಬೋದು. ತಂದೆ ತಾಯಿ ಫಸ್ಟ್, ನಂತರದಲ್ಲಿ ಸೋದರ ಮಾವ. ವಿನಾಪರಾಧಾತ್, ಅಪರಾಧ ಮಾಡದೇ ಇದ್ದರೆ ಕಂಸನನ್ನು ಕೊಲ್ಲುವಂತೆ ಇಲ್ಲ. ಆದ್ದರಿಂದ ಅವನ ಅಪರಾಧ ಮಾಡಲಿ, ಅವನ ಪಾಪ ಕೂಪವು ತುಂಬಲಿ. ಲೋಕಸ್ಯ ಧರ್ಮ ನನುವರ್ತತೋತಃ, ಲೋಕದ ಧರ್ಮ ಇದು. ಪಿತೃರ್ವಿರೋಧಾರ್ಥಮುವಾಚ ವಾಯು ಮೃತ್ಯುಸ್ತವಸ್ಯ ಭವಿತಾಷ್ಟಮಸ್ಸುತೋ ಮೂಢೇತಿ ಚೋಕ್ತೋ ಜಗೃಹೇ ಕೃಪಾಣಂ. ಕತ್ತಿಯನ್ನು ಎಳೆದೇ ಬಿಟ್ಟು ಪುತ್ರಾನ್ ಸಮರ್ಪ್ಯಸ್ಯ ಚ ಶೂರಸೂನುರ್ ವಿಮೋಚ್ಯತಾಂ ತತ್ಸಹಿತೋ ಗೃಹಮ್ಯಯು. ಅಲ್ಲಪ್ಪ, ಮಕ್ಕಳನ್ನು ಕೊಡ್ತೇನೆ ಬಿಟ್ಟುಬಿಡು, ಇವಳನ್ನ ಯಾಕೆ ಕೊಲ್ತಿ? ಆಯಿತು ಅಂತ ಹೋದ. 6 ಮಕ್ಕಳಾದರು. ಅದು ಸುಮ್ಮನೆ ಇರೋದು ಬಿಟ್ಟು ಈ ನಾರದರು ಬಂದು 6 ಮಕ್ಕಳನ್ನು ಕೊಲ್ಲೋ ಥರ ಮಾಡಿದ್ರು. ಮೊದಲನೇ ಮಗುವನ್ನ ಕರ್ಕೊಂಡು ಬಂದ ಕೂಡಲೇ ಇದರಿಂದೇನು ಸಾಯಲ್ಲ, ನೀನು ಹೋಗು ಅಂತಂದರು. ಈ ನಾರದರು ಬಂದು, ಏನಪ್ಪ ಕಂಸ, ಏನೋ ಮೊನ್ನೆ ಆಕಾಶವಾಣಿ ಬ್ರಾಡ್ಕಾಸ್ಟ್ ಆಯ್ತಂತೆ, ಏನು ಸ್ವಾಮಿ ನಮ್ಮ ಸೋದರಳಿ ಅಂದರೆ ನಮ್ಮನ್ನು ಕೊಲ್ತಾರಂತೆ. ಅಲ್ಲೋ ನೀ ಏನೋ ಮೊದಲನೇ ಮಗುವನ್ನ ಹುಟ್ಟಿದ್ದು ಹಾಗೆ ವಾಪಸ್ ಕಳಿಸ್ದೆ ಅಂತೆ, ಅದೇನು ಕೊಲ್ಲಲ್ಲ 8ನೇದು. ಅದು ನೋಡಪ್ಪ ಅಂಥೇಳಿ 8 ಕಲ್ಲನ್ನು ಸರ್ಕ್ಯುಲರ್ ಆಗಿ ಜೋಡಿಸಿ ಎಣಿಸು ಅಂದರು. ಯಾವುದು ಎಣಿಸಿದ್ರು 8. ನೀ ಇಷ್ಟ ಮೇಮನ್ನ చేసుకో ನಾಯನ ಅಂದರು. ಏನಾದರೂ ಮಾಡ್ಕೋ. ಅವನು ಒಂದೊಂದೇ ಮಗುವನ್ನು ಕೊಂದ. ಯಾಕಿದು ಮಾಡಬೇಕು? 6 ಮಕ್ಕಳು ಇವ್ರ ಗಂಟೇನು ಹೋಗಬೇಕಾಗಿತ್ತು? ಇಲ್ಲಪ್ಪ, ಅದೊಂದು ದೇವತಾ ಕಾರ್ಯ ಆಗಬೇಕಾಗಿತ್ತು ಅಂತ ಹರಿವಂಶದ ಕಥೆಯನ್ನು ಆಚಾರ್ಯರು ಹೇಳ್ತಾರೆ ಇಲ್ಲಿ. ಷಟ್ಕನ್ಯಕಾಶ್ಚ ವರಜಾಗೃಹೀತ ತೇನೈವ ತಾಭಿಶ್ಚ ಮುಮೋದ ಶೂರಜ ಬಾಲ್ಯೀಕಪುತ್ರಿ ಚ ಪುರಾಗೃಹೀತ ಪುರಾಸ್ಯ ಭಾರ್ಯ ಸುರಭಿಸ್ತು ರೋಹಿಣಿ. ಇದಲ್ಲದೆ ದೇವಕಿಯ 6 ಜನ ತಂಗಿಯರನ್ನು ವಸುದೇವ ಮದುವೆ ಆದ. ಅವರ ಜೊತೆಯಲ್ಲೂ ಸಂಸಾರವನ್ನು ಮಾಡಿ ಆನಂದದಿಂದ ಇದ್ದ. ಬಾಲ್ಯೀಕರಾಜನ ಮಗಳಾದ ರೋಹಿಣಿಯನ್ನು, ಬಾಲ್ಯೀಕರಾಜನ ಮಗಳಂತೆ ರೋಹಿಣಿ, ಅವನು ಮದುವೆ ಆಗಿದ್ದ. ಇವಳು ಹಿಂದಿನ ಜನ್ಮದಲ್ಲಿ ಸುರಭಿ ಅಂತಾಗಿದ್ದು. ಇಷ್ಟು ಹೇಳಿ, ಇದಲ್ಲದೆ ವಸುದೇವನಿಗೆ 2 ಬೇರೆ ಹೆಂಡತಿಯರು. ಈ ಶೃಗಾಲ ವಾಸುದೇವ, ಪೌಂಡ್ರಕ ವಾಸುದೇವ ಅಂತಿಬ್ಬರಿದ್ದಾರೆ. ಅವರು ವಸುದೇವನ ಮಕ್ಕಳೇ. ಹಡದ ತಾಯಂದಿರು ಕಶ್ಯಪರ
ಹೆಂಡತಿಯರು. ದಿತಿದೇವಿ ಒಬ್ಬಳು, ದಿತಿಯಲ್ಲಿ ದೈತ್ಯರು ಹುಟ್ಟೋದು, ಧನುದೇವಿಯಲ್ಲಿ ದಾನವರು ಹುಟ್ಟೋದು. ದಿತಿದೇವಿಯ ಮಗ ಒಬ್ಬ, ಧನುದೇವಿಯ ಮಗ ಒಬ್ಬ. ಅದನ್ನು ಆಚಾರ್ಯರು ಹೇಳ್ತಾರೆ. ಕಾಶಿರಾಜ ವಸುದೇವನಿಗೆ ತನ್ನ ಮಗಳನ್ನು ಕೊಟ್ಟ, ಅವಳೇ ದಿತಿದೇವಿ. ಕನ್ಯಾಂ ತಥಾ ಕರವೀರೇಶ್ವರಸ್ಯ ತೇನೈವ ಧರ್ಮೇಣ ದಿತಿಂ ಧನುಂಚ. ಪುತ್ರಿಕಾಪುತ್ರ ಧರ್ಮ ಅಂತ, ಇವಳಲ್ಲಿ ಹುಟ್ಟುವ ಗಂಡು ಮಗುವನ್ನು ನನಗೆ ಕೊಡಬೇಕು, ಅವನು ನನ್ನ ಮಗನಂತೆ ನಾನು ಬೆಳೆಸ್ತೀನಿ, ಮೊಮ್ಮಗನ್ನೇ ಮಗ ಮಾಡ್ಕೋತೀನಿ ಅಂತ. ಆ ಕಂಡೀಷನ್ ಮೇಲೆ ಮದುವೆ ಮಾಡಿಕೊಟ್ಟ. ದಿತಿದೇವಿ ಅಲ್ಲಿದ್ಲು, ಧನುದೇವಿ. ಕರವೀರಪುರದ ರಾಜನು ಅಂದರೆ ಕೊಲ್ಲಾಪುರದ ರಾಜನು ಹಾಗೆ ಮಾಡಿದ್ದ. ಇವನು ಇಬ್ಬರನ್ನು ಮದುವೆ ಆಗಿ ಒಂದೊಂದು ಗಂಡು ಮಗು ಆದಮೇಲೆ ಕೊಟ್ಟು ಬಂದ್ಬಿಟ್ಟ, ಆ ಕಡೆ ಹೋಗಲೇ ಇಲ್ಲ. ಒಬ್ಬ ಶೃಗಾಲ ವಾಸುದೇವ, ಅವನು ಕೊಲ್ಲಾಪುರದಲ್ಲಿದ್ದ. ಇನ್ನೊಂದು ಕಾಶಿಪಟ್ಟಣದಲ್ಲಿದ್ದವನು ಪೌಂಡ್ರಕ ವಾಸುದೇವ. ಇವರ್ಯಾರು ಅಂದರೆ ಕಶ್ಯಪರ ಹೆಂಡತಿನೇ ದಿತಿಯಲ್ಲಿ ಹುಟ್ಟಿದವನು ಪೌಂಡ್ರಕ ವಾಸುದೇವ, ಧನುದೇವಿಯಲ್ಲಿ ಹುಟ್ಟಿದವನು ಶೃಗಾಲ ವಾಸುದೇವ ಅಂಥೇಳಿ ಯೋಮನ್ಯತೆ ವಿಷ್ಣುರೇವಾಹಮಿತ್ಯಸೌ. ಅವರಿಬ್ಬರು ಯಾರು ಮೂಲದ ರೂಪದಲ್ಲಿ? ಅದನ್ನು ಆಚಾರ್ಯ ಹೇಳ್ತಾರೆ. ಇವರಿಬ್ಬರು ಹುಟ್ಟಿದ್ರು ಪೌಂಡ್ರಕ, ಇವರಿಬ್ಬರು ದೈತ್ಯರೇ. ಒರಿಜಿನಲ್ನ ಇವ್ರ ಪೋರ್ಟ್ಫೋಲಿಯೋ ಯಾವುದು, ಆರಿಜಿನ್ ಯಾವುದು? ಆಚಾರ್ಯ ಹೇಳ್ತಾರೆ, ನಾನೂ ದೇವರು ಒಂದೇ ಅಂತ ಹಿಂದೆ ಅಂತ ಇದ್ನಲ್ಲ ವೇನ, ಅವನೇ ಪೌಂಡ್ರಕ ವಾಸುದೇವ. ವೇನರಾಜ ಇದ್ನಲ್ಲ ಅವನೇ ಪೌಂಡ್ರಕನಾದ. ಪಾಪವೋ ವೇನ ಪೌಂಡ್ರಕೋ ವಾಸುದೇವ ಜಾತ ಪುನಃ ಶೂರಜಾತ್ ಕಾಶಿಜಾಯಾಂ ನಾಣ್ಯೋ ಮತ್ತೋ ವಿಷ್ಣುರಸ್ತೀತಿವಾದಿ. ನಾನೇ ದೇವರು, ಇನ್ಯಾರೂ ಇಲ್ಲ. ದಾನವರು ಕಲಿಯುಗದಳ ಅವತರಿಸಿ ವೇನನ ಕುಮತವ ಬೋಧಿಸುವುದನರಿತು ಜ್ಞಾನಿತಾಪವಮಾನ ಭೂತೊಳದಳವತರಿಸಿ ಮಾನನಿಧಿ ಮಧ್ವಾಕ್ಯನೆಂದೆನಿಸಿದ ವೇನನೇ ಪೌಂಡ್ರಕ ವಾಸುದೇವ. ಇವನ್ಯಾರು? ಶೃಗಾಲ ವಾಸುದೇವ. ದುಂದು ಅನ್ನುವಂತಹ ಮಧು ಅನ್ನುವ ಒಬ್ಬ ದಾನವ. ಆ ಮಧುನಾಮಕ ದೈತ್ಯನ ಮಗ ದುಂದು ಅಂತ. ಆ ದುಂದು ಹರಿಯಿಂದ ಸಂಹೃತನಾಗಿದ್ದ. ಅವನೇ ಈಗ ಶೃಗಾಲ ವಾಸುದೇವನಾಗಿ ಹುಟ್ಟಿದಾನೆ. ದುಂದುರ್ಹತೋ ಯೋ ಹರಿಣಾ ಮದೋಸ್ಸುತಃ ಆಸಿತ್ಸುತಾಯಾಂ ಕರವೀರೇಶ್ವರಸ್ಯ ಶೃಗಾಲನಾಮ ವಾಸುದೇವೋತ ದೇವಕೀಂ ಉದುಖ್ಯ ಶೌರಿನ್ ನಯಯಾವು ಭೇತೆ. ದೇವಕಿಯನ್ನು ಮದುವೆ ಆದಮೇಲೆ ಆ ಕಡೆ ಹೋಗಲೇ ಇಲ್ಲ ಅವನು. ಹೀಗೆ ಅವರಿಬ್ಬರ ವಿಶೇಷವಾದಂತಹ ವಿಷಯವನ್ನು ಹೇಳಿ, ಯೇ ಯೇ ಹಿ ದೇವ ಪೃಥಿವೀಂ ಗತಾಸ್ತೆ ಸರ್ವೇ ಶಿಷ್ಯಾ. ಯಾರ್ಯಾರು ದೇವತೆಗಳು ಅಂತ ಅವತಾರ ಮಾಡಿದ್ರೋ ಅವರೆಲ್ಲರೂ ವೇದವ್ಯಾಸ ದೇವರ ಶಿಷ್ಯರಂತೆ. ದೇವತೆಗಳು ವೇದವ್ಯಾಸ ದೇವರ ಶಿಷ್ಯರು. ವಿಷ್ಣೋರ್ಜ್ಞಾನಂ ಪ್ರಾಪ್ಯ ಸರ್ವೇ ಅಖಿಲಜ್ಞಾ ತಸ್ಮಾದ್ಯಥಾ ಯೋಗ್ಯತೆಯ ಬಭೂವು. ವೇದವ್ಯಾಸರಿಂದ ತತ್ವಜ್ಞಾನ ಇದ್ದದರಿಂದ ತಮ್ಮ ಪೋರ್ಟ್ಫೋಲಿಯೋ ಏನೋ ಹಾಗೆ ಅವತಾರ ಮಾಡಿದ್ರು. ಈ 6 ಮಕ್ಕಳು ಯಾರು ಅಂದರೆ ಭಾಗವತದಲ್ಲೂ ಮುಂದೆ ಬರುತ್ತೆ. ಅದನ್ನೇ ಇಲ್ಲಿ ಆಚಾರ್ಯರು ಹರಿವಂಶದಲ್ಲಿ ಬಂದ ಅಂಶವನ್ನು ಮರೀಚಿ ಋಷಿಗಳು ಅಂತ ಒಬ್ಬ ಋಷಿಗಳು, ಬ್ರಹ್ಮದೇವರ ಮಕ್ಕಳು. ಮರೀಚಿಯ ಮಗನೇ ಕಶ್ಯಪ. ಆ ಮರೀಚಿ ಋಷಿಗಳಿಗೆ 6 ಜನ ಮಕ್ಕಳಿದ್ದರು. ಅವರೆಲ್ಲ ದೇವತೆಗಳೇ. ದೇವಲ ಅಂತ ಒಬ್ಬ ಋಷಿಗಳು, ನೋಡ್ಲಿಕ್ಕೆ ಸಣ್ಣಗಿದಾರಂಥವ್ರು. ಅವ್ರ ಪಾಡಿಗೆ ಅವರೇನೋ ಓಡಾಡ್ತಾ ಇದ್ರೆ ಇವ್ರು ಆಡಿಕೊಂಡ್ರು, ನೋಡು ದೇವಲ ಹುಷಾರಪ್ಪ, ಭಾಳ ಗಾಳಿ ಬಂದರೆ ಹಾರು ಹೊಂಟಿದೆ. ಅವರು ತಪಶ್ಚರ್ಯವನ್ನು ಮಾಡಿ ಅನ್ನ ಆಹಾರವನ್ನು ಬಿಟ್ಟು ಏನೋ ಸಣ್ಣಗಿದ್ರು. ಇವ್ರು ನೋಡಿ ಉಪ್ಪು ಅಂದರೆ ಹಾರತಿ ಮಾಡ್ತಿ ಅಂದರೆ ನೋವಾಗಲ್ಲ. ತಪಸ್ವಿಗಳ ಸುದ್ದಿಗೆ ಹೋಗಬಾರ್ದು. ಅಲ್ಲೋ ನಮ್ಮನ್ನು ನೋಡಿ ಆಡ್ಕೋತಿರಲ್ಲೋ. ಈ ಲೋಕವೇ ಇಷ್ಟು ರೀ, ತುಂಬ ಸಣ್ಣಗಿದ್ರು ಆಡ್ಕೋತಾರೆ, ತುಂಬ ದಪ್ಪಗಿದ್ರು. ಈಗ ಸಣ್ಣಗಿರೋನ್ನ ಆಡ್ಕೊಂಬಲ್ಲ ಅಂದ್ಕೊಳ್ರಿ, ದಪ್ಪಗಿದ್ದವ್ರನ್ನೇ ಹೆಚ್ಚು ಆಡ್ಕೊಂಬೋದು. ಈಗ ಸಣ್ಣಗಿರೋ ಅದೊಂದು ಮಹತ್ವ ಅಂತ. ತೇ ದೇವಲಂ ಪ್ರಾಹಸನ್ ಕಾರ್ಶ್ಯ ಹೇತೋ. ಕೃಶರಾಗಿ ಇದ್ದರು, ಆಡಿಕೊಂಡ್ರು. ತಚ್ಛಾಪತಃ ಪಾಪಿಷ್ಠರ ಮರೀಚಿ ಋಷಿಗಳ ಮಕ್ಕಳಾಗಿ ಇನ್ನೊಬ್ಬ ತಪಸ್ವಿಯನ್ನು ಆಡ್ಕೋತೀರಾ ನೀವೆಲ್ಲರೂ? ಇದು ಅಸುರ ಸ್ವಭಾವ. ಇದು ಯೋಗ್ಯರನ್ನು ತಪಸ್ವಿಗಳನ್ನು ಆಡಿಕೊಳ್ಳೋದು. ನೀವು ಅಸುರರಾಗೇ ಹುಟ್ಟ್ರಿ ಅಂದರು. ದೊಡ್ಡವರ ಮಾತು, ಅಸುರರೇ ಆದರು. ಅವರು ಕಾಲನೇಮಿ ಅನ್ನುವ ಅಸುರನ ಮಕ್ಕಳಾಗಿ ಹುಟ್ಟಿದ್ರು. ಅಸುರರಾಗಿ ಹುಟ್ಟಿದ ಕೂಡಲೇ ಬರುವಂತಹ ಒಂದು ಸ್ವಭಾವ ಏನಂದರೆ, ನಾವು ಸಾಯಬಾರದು. ಈ ಅಸುರರ ಸ್ವಭಾವವೇ ತಾವು ಸಾಯಬಾರ್ದು, ತಾವು ಸೀಟ್ ಬಿಟ್ಟುಕೊಡಬಾರ್ದು, ಪರ್ಮನೆಂಟಾಗಿ ಅಲ್ಲೇ ಇರಬೇಕು. ತಪಸ್ಸು ಮಾಡಿದ್ರು, ಬ್ರಹ್ಮದೇವರನ್ನು ಕೊರತು. ಅವಧ್ಯತಾರ್ಥಂ ತಪೇವ ಚಕ್ರುಹು. ಬ್ರಹ್ಮದೇವರು ಪ್ರತ್ಯಕ್ಷ ಆಗಿ ವರ ಕೊಟ್ಟರು. ಆಯಿತು, ನೀವು ಸಾಯಬೇಡ್ರಿ. ದಾತಾ ಪ್ರದಾತ್ ವರಮೇಶಾಂ ತಥೈವ ಶಶಾಪತಾನ್ ಕ್ಷ್ಮಾತಲೆ ಸಂಭವಧ್ವಂ.
ತತ್ರ ಸ್ವತಾತೋ ಭವತಾಂ ನಿಹಂತೆ ಆತ್ಮಾನ್ಯತೋ ವರಲಿಪ್ಸೂನ್ ಹಿರಣ್ಯ. ಬ್ರಹ್ಮದೇವರು ವಡ ಕೊಟ್ರಲ್ಲ, ಅದು ಯಾವಾಗ ಅಂದರೆ ಹಿರಣ್ಯಕಶ್ಯಪು ಆಳ್ತಾ ಇದ್ದ ಕಾಲ ಅಂಥದ್ದು. ಹಿರಣ್ಯಕಶ್ಯಪು ಏನು ಮಾಡಿದ್ದ, ಬ್ರಹ್ಮದೇವರಿಂದ GPA ತೊಗೊಂಡ್ಬಿಟ್ಟಿದ್ದ. ಯಾರೇ ವರ ಶಾಪ ತೊಗೊಂಬೋದಾದರೂ ನನ್ನ ಹತ್ರನೇ ಬರಲಿ, ಅವರು ಹೆಡ್ ಆಫೀಸ್ಗೆ ಹೋಗೋದು ಬೇಡ, ಕಸ್ಟಮರ್ ಕೇರ್ ಸೆಂಟರ್ ಅಂತ ನಾನೇ ಇಟ್ಟಿದ್ದೀನಿ, ನನ್ನ ಹತ್ರನೇ ಬರಬೇಕು. ಈ ಸುದ್ದಿ ಗೊತ್ತಾಯಿತು. ಇವರು 6 ಜನ ಕಾಲನೇಮಿಯ ಮಕ್ಕಳು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿ ವರ ತೊಗೊಂಡ್ಯಾರೆ, ಸಾಯಬಾರ್ದು. ಅವನಿಗೇನಾಯಿತು, ಇನ್ಸಲ್ಟ್ ಆದಾಗಾಯಿತು. ನಾನು ನಿಮ್ಮ ಹತ್ರನೇ ಇದ್ದೇನೆ, ನನ್ನ ಹತ್ರ ಬರದೆ ನೀವು ಹೆಡ್ ಆಫೀಸ್ಗೆ ಹೋಗಿದ್ದರಿಂದ ನೀವು ನನಗೆ ಇನ್ಸಲ್ಟ್ ಮಾಡಿದಾಗಾಯ್ತು. ಏನಂತ, ಹಿರಣ್ಯಕಶ್ಯಪಿಗೆ ವರ ಕೊಡೋ ಯೋಗ್ಯತೆ ಇದೆಯೋ ಇಲ್ವೋ ಅಂತ ನನ್ನ ಮೇಲೆ ಅವಿಶ್ವಾಸ ಮಾಡಿದಾಗಾಯಿತು. ಅದಕ್ಕೆ ನಾ ಶಾಪ ಕೊಡ್ತೀನಿ, ನೀವು ನಿಮ್ಮ ಅಪ್ಪನ ಕೈಲೇ ಸಾಯಿರಿ. ಸರಿ, ಅವನ ಶಾಪ ಹತ್ತದೇ ಇರ್ಬೋದಲ್ಲ? ಅಲ್ಲ, ಅದು ಬ್ರಹ್ಮದೇವ್ರ ಮಾತೆ. ಬ್ರಹ್ಮದೇವ್ರಿಗೆ ಅವನೊಂದು ವರ ಕೊಟ್ಟಿದ್ರು ಹಿರಣ್ಯಕಶ್ಯಪಿಗೆ, ನೀ ಏನಂತೀಯೋ ಎಲ್ಲ ಆಗಲಿ ಅಂತ. ಸೊ ಬ್ರಹ್ಮದೇವರ GPA ಹೋಲ್ಡರ್ ಅಂದರೆ ಅವನು ಸಾಯಿರಿ ಅಂದರೆ ಸಾಯಬೇಕು, ಹುಟ್ಟ್ರಿ ಅಂದರೆ ಹುಟ್ಟಬೇಕು. ಇಲ್ಲಿ ಏನಾಗೋಯ್ತು, ಒಂದೇ ವ್ಯಕ್ತಿಗೆ ಬ್ರಹ್ಮದೇವರದೇ 2 ವರ, ಸಾಯಿರಿ, ನೀವು ಸಾಯದೇ ಇರ್ರಿ. ಏನು ಮಾಡಬೇಕು, ಒಂದು ಡೈರೆಕ್ಟಾಗಿ ಬ್ರಹ್ಮದೇವರು ಕೊಟ್ಟಿದ್ದು, ಇನ್ನೊಂದು ಈ GPA ಹೋಲ್ಡರ್ ಕೈಯಲ್ಲಿ ಕೊಡಿಸಿದ್ದು. ಇದು ಎರಡೂ ವ್ಯವಸ್ಥೆ ಆಗಬೇಕಾಗಿತ್ತು. ಅವರು ಸಾಯಬೇಕು, ಸತ್ತಿರಬಾರ್ದು. ವಿಚಾರ ಮಾಡಿದ್ರು, ದೇವರ ಹತ್ರ ನಿಯೋಗತ ಬಂತು, ಸ್ವಾಮಿ ಏನು ಮಾಡೋದು, ಎರಡೂ ನಂದೇ ವರ, ಏನು ಮಾಡಲಿ? ನೀನು ಅಂದರೆ ಬ್ರಹ್ಮದೇವರ ವಾಯುದೇವರ ಮಾತು ಸುಳ್ಳಾಗಬಾರ್ದು ಅಂತೆ, ಈ ಎರಡೂ ನಂದೇ, ವ್ಯವಸ್ಥೆ ಹೇಗಾಗೋದು? ಸರಿ, ಈಗ ಅವನೇನು ಶಾಪ ಕೊಟ್ಟಾನೆ, ಅವರು ಅವರ ಅಪ್ಪನಿಂದಲೇ ಸಾಯಲಿ ಅಂತ, ಇದು ಬೇರೆ, ಅವನ ಅಪ್ಪನಿಂದಲೇ ಸಾಯಲಿ ಅಂತ. ಆದರೆ ಅವನು ಅವನ ಅಪ್ಪನ ಮೂಲ ರೂಪದಿಂದ ಸಾಯಲಿ, ಅವತಾರ ರೂಪದಿಂದ ಬೇಡ, ಇದ್ಯಾವುದೂ ಕೊಟ್ಟಿಲ್ಲ. ಆ 6 ಜನ ಈ ಕಾಲನೇಮಿ ಅನ್ನೋ ಅಸುರನೇ ಕಂಸನಾಗಿ ಅವತಾರ ಮಾಡ್ತಾನೆ. ಒಂದೊಂದೇ ಮಗುವನ್ನು ತೆಗೆದುಕೊಂಡು ಹೋಗಿ ಒಬ್ಬೊಬ್ಬರನ್ನೇ ಒಂದು ಗುಹೆಯಲ್ಲಿ ಮಲಗಿಸ್ಬಿಡ್ರಿ. ಆ ದೇಹದಿಂದ ಜೀವವನ್ನು ತೆಗೆದು ವಸುದೇವನಲ್ಲಿ 3 ತಿಂಗಳಿಡೋದು. ವಸುದೇವನ ಮುಖಾಂತರ ದೇವಕಿಯ ಗರ್ಭಕ್ಕೆ 9 ತಿಂಗಳು, 9 + 3 1 ವರ್ಷ ಆಯಿತು. ಹುಟ್ಟಿದ ಕೂಡಲೇ ಕಾಲನೇಮಿ ಕಂಸ ಕೊಂದಾಕ್ಬಿಡ್ತಾನೆ. ಅಪ್ಪನ ಕೈಯಲ್ಲಿ ಸಾಯಿರಿ ಅಂತ ಹಿರಣ್ಯಕಶ್ಯಪು ಕೊಟ್ಟ ಶಾಪ ಮುಗೀತು. ಬ್ರಹ್ಮದೇವರೇನು ಹೇಳಿದರು, ಸಾಯಬೇಡ್ರಿ ಅಂತ. ಯಾವ ದೇಹದಲ್ಲಿ ಸಾಯಬೇಡ್ರಿ ಅಂದಿದ್ರು, ಅವರು ಫ್ರೀಝರಲ್ಲಿ ಇಟ್ಟಾಗ ಒಂದು ಕಡೆ ಇಟ್ಟಿರ್ರಿ, ಆ ದೇಹದಲ್ಲಿ ಮತ್ತೆ ಇವ್ರನ್ನ ತುರುಕಬೇಡ, ಎದ್ದು ಬಿಡ್ತಾರೆ. ಬ್ರಹ್ಮದೇವರ ಮಾತು ಸತ್ಯ ಆಯಿತು, ಹಿರಣ್ಯಕಶ್ಯಪು ಶಾಪವು ಚಾಲು ಆಯಿತು. ಈ ವ್ಯವಸ್ಥೆ ಮಾಡೋ ಸಲುವಾಗಿ ನಾರದ ಅವ್ರು ಹಾಗೆ ಉಳ್ಕೊಂಡ್ಬಿಟ್ರೆ ಈ ಹಿರಣ್ಯಕಶ್ಯಪು ಶಾಪ ಪ್ರಯೋಜನ ಆಗ್ತಿರಲಿಲ್ಲ. ಅದಕ್ಕೆ ಪಾಪ ನಾರದರು ಬಂದು ಹೇಳಿದ್ದು, ಏನಪ್ಪ ಕಂಸ, ಅವನ್ನ ಹಾಗೆ ಬಿಟ್ಟಿಯಲ್ಲೋ, ಏನೋ ನಂಗೆ ಬೇಕಾದವನು ಅಂತ ಹೇಳ್ತಾ ಇದ್ದೀನಿ, ಇಲ್ಲ ಕೊಲ್ತೀನಿ, ಸದ್ಯ ಅಷ್ಟು ಮಾಡು ಅಂಥೇಳಿ ದುರ್ಗಾತದಾತನ್ ಭಗವತ್ ಪ್ರಚೋದಿತ ಪ್ರಸ್ವಾಪಯಿತ್ವಾ ಪ್ರಚಕರ ಶಕಾಯ. ದುರ್ಗಾದೇವಿ ತೆಗೆದುಕೊಂಡು ಹೋಗಿ ಅವರನ್ನು ಒಂದು ಗುಹೆಯಲ್ಲಿ ಮಲಗಿಸಿ ಪ್ರಸ್ವಾಪಯಿತ್ವಾ, ಒಳ್ಳೆ ನಿದ್ದೆ, 1 ವರ್ಷ ಅವರಿಗೆ ಎಚ್ಚರಿಕೆನೇ ಇರಬಾರ್ದು. ಈ ಕೆಲವು ವಿದ್ಯಾರ್ಥಿಗಳಿರ್ತಾರೆ, ದಶಮಿ ಅವರು ತಿಂದು ಮಲಗಿದ್ರು ಅಂದರೆ ದ್ವಾದಶಿನೇ ಹೇಳೋದು, ಅದು 2 ಏಕಾದಶಿ ಇದ್ದರೆ ಅವು ಹಿಂದೆ 2 ದಿವಸದ್ದು ಸಂಧ್ಯಾ ವಂದನೆ ಮುಗಿಸ್ಬಿಟ್ಟಿರುತ್ತವೆ. ಪಾಪ ಕೈಲಾಗಲ್ಲ ಅಂಥೇಳಿ ಚಲೋ ಹೊತ್ನಾಗ ತೊಗೊಂಡು ಮಲ್ಕೊಂಡ್ಬಿಟ್ರೆ ದ್ವಾದಶಿ ಎಬ್ಸೋದೇ ಕಷ್ಟ, 7ರೋ ಇನ್ನ ಅಂಥೇಳಿ ಪ್ರಸ್ವಾಪಯಿತ್ವ ಪ್ರಚಕರ ಶಕಾಯಾತ್ ಕ್ರಮಾತ್ ಸಮಾವೇಶ ಯದಾಶು ದೇವಕಿ ಗರ್ಭಾಶಯೇತ್ಯಾನ್ ನ್ಯಹನಚ್ಚ ಕಂಸಃ. ಆ ಗರ್ಭದಲ್ಲಿ, ದೇವಕಿಯ ಗರ್ಭದಲ್ಲಿದ್ದ ಮಕ್ಕಳನ್ನು ಸಂಹಾರ ಮಾಡಿ ಆಯಿತು. ಎರಡೂ ವ್ಯವಸ್ಥೆ ಮಾಡಾಯಿತು. ಆಮೇಲೆ ಆ ದೇವಕಿಯ ಮಕ್ಕಳನ್ನು ದೇವರು ಕರ್ಕೊಂಬರ್ತಾನೆ. ಕೇಳಲ್ಲು ಪಾಪ ದೇವಕಿ, ಕೃಷ್ಣ ನಿನ್ನ ತಮ್ಮಂದಿರನ್ನು ನೋಡಬೇಕಲ್ಲೋ, ಅಣ್ಣಂದಿರನ್ನು, ಅಮ್ಮ ಕರ್ಕೊಂಬರ್ತೇನೆ ಅಂತ ಬಿಟ್ಬಿಟ್ಟು ಮಕ್ಕಳ ಕರ್ಕೊಂಬಂದರು. ಆಗ ದೇವಕಿ ಸ್ತನ್ಯಪಾನವನ್ನು ಮಾಡಿಸಲ್ಲಂತೆ. ಮಾಡಿಸಿದ್ದಕ್ಕೆ ಅವರು ಮೋಕ್ಷ ಆಗ್ಬಿಡ್ತಂತೆ. ಯಾಕೆ ಅಂದರೆ ದೇವರ ನೈವೇದ್ಯವನ್ನು ಅವರು ಪಾನ ಮಾಡಿದ್ದಕ್ಕೆ. ಪೀತಶೇಷಂ ಗದಾವೃತಃ, ದೇವರು ಕುಡಿದು ಮಿಕ್ಕ ಹಾಲನ್ನು ಕುಡಿದದ್ದಕ್ಕೆ ಅವರಿಗೆ ಮೋಕ್ಷ ಆಯಿತು ಅಂತ ಭಾಗವತ ಹೇಳುತ್ತೆ. ಇಷ್ಟು ಹೇಳಿ ಆದಮೇಲೆ ಪಾಂಡುರಾಜನಿಗೆ ಮಕ್ಕಳ ಅಪೇಕ್ಷೆ ಬಂತು. ಅದನ್ನು ವರ್ಣನೆ ಮಾಡ್ತಾರೆ, ಯಾರ್ಯಾರು ಹೇಗೆ ಹುಟ್ಟಿದ್ರು. ಶ್ರೀಕೃಷ್ಣಾರ್ಪಣಮಸ್ತು.